ರಾಹುಲ್ ಮುಕ್ತ ಕಾಂಗ್ರೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ರಾಹುಲ್ ಗಾಂಧಿ ವಿರುದ್ಧ ಕಾಂಗ್ರೆಸ್ನಲ್ಲಿ ಅಪಸ್ವರ. 5 ರಾಜ್ಯ ಫಲಿತಾಂಶ ನಂತರ ಬದಲಾಗುತ್ತಾ ಕಾಂಗ್ರೆಸ್. ಗಾಂಧಿ ಕುಟುಂಬ ನಂಬ್ಕೊಂಡ್ರೆ ವೋಟ್ ಬರಲ್ವಾ? ರಾಗಾಗೆ ಮೋದಿ ಸುನಾಮಿ ಎದುರು ನಿಲ್ಲೋಕಾಗುತ್ತಾ? ಇದುವೇ ಇವತ್ತಿನ ವಿಶೇಷ. ರಾಹುಲ್ ಮುಕ್ತ ಕಾಂಗ್ರೆಸ್. ಗೋವಾದಲ್ಲಿ ಮೋದಿ ಸುನಾಮಿ ಹೋಗ್ಲಿ ಅದೇ ಕೂಡ ಇರಲಿಲ್ಲ. ಯಾಕಂದ್ರೆ ಕಡಲ ತಡಿಯ ಗೋವಾದ ಸಮುದ್ರದ ಅಲೆಗಳ ನಡುವೆ ಮೋದಿ ಅಲೆ ಕೆಲಸ ಮಾಡಿರಲಿಲ್ಲ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರದ ಗದ್ದುಗೆಯ ಹತ್ತಿರಕ್ಕೆ ಬಂದು ನಿಂತಿತ್ತು. ಕುರ್ಚಿ ಹತ್ತೋಕೆ 3 ಮೆಟ್ಟಿಲು ಬಾಕಿ ಇತ್ತು. ಕೇವಲ 3 ಮೆಟ್ಟಿಲು ಬಾಕಿ ಇದ್ದಿದ್ದು. ನಾಳೆ ಅದನ್ನು ಹತ್ತಿದ್ರಾಯ್ತು ಅನ್ನುವಂತಹ ಖುಷಿಯಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್ ಆರಾಮಾಗಿ ಮಲಗಿಬಿಟ್ರು. ಆದರೆ ರಾತ್ರಿ ಇಡೀ ಚುರುಕಾಗಿ ಕೆಲಸ ಮಾಡಿದ ಅಮಿತ್ ಶಾ ತಂತ್ರಗಾರಿಕೆ ಬಿಜೆಪಿಗೆ ಅಧಿಕಾರದ ಗದ್ದುಗೆಯನ್ನು ಒಲಿಸಿಕೊಟ್ಟಿತು. ಕಾಂಗ್ರೆಸ್ ಪಕ್ಷ ಕುರ್ಚಿ ಏರುತ್ತೆ ಅನ್ನೋ ಕನಸಲ್ಲೇ ಬೆಳಗಿದ್ದು ನೋಡಿದ ದಿಗ್ವಿಜಯ್ ಸಿಂಗ್ಗೆ ಏನಾಗ್ತಿದೆ ಅನ್ನೋದು ಅರ್ಥ ಆಗೋದ್ರೊಳಗೆ ಮನೋಹರ್ ಪರಿಕ್ಕರ್ ಸಿಎಂ ಆಗೋದಕ್ಕೆ ರೆಡಿಯಾಗಿದ್ರು. ಸ್ಮಾರ್ಟ್ಫೋನ್ ಯುಗದಲ್ಲಿ ಟ್ರಂಕ್ ಕಾಲ್ ರೀತಿಯಲ್ಲಿ ವರ್ತಿಸಿದ ಕಾಂಗ್ರೆಸ್ ನಾಯಕರ ಸ್ಥಿತಿ ನೋಡಿದ ಕೆಲ ಎಂಎಲ್ಎಗಳು ಸಾಕಪ್ಪ ಇವರ ಸಹವಾಸ ಅಂತ ಪಕ್ಷದಿಂದ ಹೊರ ನಡೀತಿದ್ರೆ, ಇನ್ನೂ ಕೆಲ ನಾಯಕರು ರಾಹುಲ್ ಗಾಂಧಿ ನಾಯಕತ್ವವನ್ನೇ ಪ್ರಶ್ನಿಸಲು ಶುರು ಮಾಡಿದ್ದಾರೆ. I have today submitted my resignation as a member of the assembly after taking oath, and I have also submitted my resignation as a member of the primary member of the Congress party. I have been saying for the last few days I was disillusioned in the manner in which the functioning of the Congress leaders and the manner in which we gave up a mandate given by the people of Goa for forming the government. People worked hard for us to get us into power, and we gave away this opportunity to the BJP because of our mishandling of the situation. We have always believed in what the Congress stood for in this country, and today me, my family and many people who have voted for the Congress, I believe are very upset and very sad on the turn of events that have happened. I initially had written a letter to Mrs. Gandhi and to Rahul Gandhi as well. I have spoken to Oscar Fernandez, I have spoken to Renuka Chaudhary as well, who has raised a very valid point on an action that needed to have been taken. ಇದು ಗೋವಾದಲ್ಲಿ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ ಶಾಸಕರ ಮಾತು. ನಿನ್ನೆ ಮತ್ತು ಇವತ್ತು ಇಬ್ಬರು ಶಾಸಕರು ಗೋವಾದಲ್ಲಿನ ಕಾಂಗ್ರೆಸ್ನ ಸ್ಥಿತಿ ಕಂಡು ಬೇಸತ್ತು ಪಕ್ಷದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿ ಹೊರ ನಡೆದಿದ್ದಾರೆ. ಗೋವಾದಲ್ಲಿ ಜನರೇನೋ ಬಿಜೆಪಿ ಸರ್ಕಾರದ ಪರವಾಗಿ ತೀರ್ಪನ್ನ ನೀಡಿರಲಿಲ್ಲ, ಹಾಗಂತ ಕಾಂಗ್ರೆಸ್ಗೂ ಪೂರ್ಣ ಬಹುಮತ ಸಿಕ್ಕಿರಲಿಲ್ಲ. ಜನರ ಅತಂತ್ರ ವಿಧಾನಸಭೆ ತೀರ್ಪನ್ನ ತಮ್ಮ ಪರವಾಗಿ ಪರಿವರ್ತಿಸಿಕೊಳ್ಳೋದ್ರಲ್ಲಿ ಬಿಜೆಪಿ ನಾಯಕರು ಯಶಸ್ವಿಯಾಗಿದ್ರು. ಬಹುಶಃ ಕಾಂಗ್ರೆಸ್ ನಾಯಕರು ಎಲೆಕ್ಷನ್ ರಿಸಲ್ಟ್ ದಿವಸ ಸ್ವಲ್ಪ ಎಚ್ಚರ ಇದ್ದಿರ್ತಾ ಇದ್ರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಹೇಳಿದ್ದ ಈ ಮಾತುಗಳನ್ನ ಕೇಳಿಸಿಕೊಳ್ತಾ ಇದ್ರೇನೋ. उत्तर प्रदेश, उत्तराखंड, गोवा और मणिपुर चारों राज्यों में भारतीय जनता पार्टी सरकार बनाने जा रही है. 5 ರಾಜ್ಯಗಳ ಫಲಿತಾಂಶದ ಸಂಪೂರ್ಣ ಚಿತ್ರಣ ಹೊರಬರುವ ವೇಳೆಗೆ ಮಾಧ್ಯಮ ಸುದ್ದಿಗೋಷ್ಠಿ ನಡೆಸಿದ ಅಮಿತ್ ಶಾ 4 ರಾಜ್ಯಗಳಲ್ಲಿ ಸರ್ಕಾರ ರಚಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದರು. ಕಾಂಗ್ರೆಸ್ಗೆ ಗೋವಾ ಮತ್ತು ಮಣಿಪುರದಲ್ಲಿ ಪೂರ್ಣ ಬಹುಮತ ಸಿಗದೇ ಇದ್ದದ್ದು ಅಮಿತ್ ಶಾ ಈ ರೀತಿಯ ವಿಶ್ವಾಸ ವ್ಯಕ್ತಪಡಿಸೋಕೆ ಕಾರಣವಾಗಿತ್ತು. ಎದುರಾಳಿಯಲ್ಲಿರುವಂತಹ ಹೋರಾಟದ ಮನೋಭಾವದ ಕೊರತೆಯನ್ನ ಅಮಿತ್ ಶಾ ಸ್ಪಷ್ಟವಾಗಿ ಗುರುತಿಸಿದ್ದರು. ಅದನ್ನ ಬಹಿರಂಗವಾಗಿ ಹೇಳಿದ್ದರೂ ಕಾಂಗ್ರೆಸ್ ನಾಯಕರು ಎಚ್ಚೆತ್ತುಕೊಂಡಿರಲಿಲ್ಲ. ಹೇಳಿದ ಮಾತಿನಂತೆ ಸರ್ಕಾರ ರಚನೆಗೆ ಬೇಕಾದ ಎಲ್ಲಾ ಸಿದ್ಧತೆ ಆರಂಭಿಸಿದ್ದ ಅಮಿತ್ ಶಾ ಅವತ್ತು ರಾತ್ರಿ ನಿದ್ರಿಸಿರಲಿಲ್ಲ. ಆದರೆ ಜನರು ಅತಿದೊಡ್ಡ ಪಕ್ಷವಾಗಿ ಗೆಲ್ಲಿಸಿದ್ದ ಖುಷಿಯಲ್ಲೇ ಗೋವಾದ ಕಾಂಗ್ರೆಸ್ ಉಸ್ತುವಾರಿ ದಿಗ್ವಿಜಯ್ ಸಿಂಗ್ ಬೆಚ್ಚಗೆ ಮಲಗಿದ್ರು. ಬೆಳಗ್ಗೆದ್ದು ನೋಡುವಾಗ ಬಿಜೆಪಿ ಬಾವುಟ ಅಧಿಕಾರದ ಗದ್ದುಗೆ ಮೇಲೆ ಹಾರಾಡೋದಕ್ಕೆ ತಯಾರಾಗಿತ್ತು. ಪರಿಣಾಮ ಗೋವಾದಲ್ಲಿ ಇಬ್ಬರು ಕೈಪಕ್ಷದ ನಾಯಕರು ನೀವು ಸಾಕು, ನಿಮ್ಮ ಉದಾಸೀನತೆಯೂ ಸಾಕು, ಬೆಚ್ಚಗೆ ಮಲ್ಕೊಂಡು ಹಾಯಾಗಿರಿ ಎಂಬಂತೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದಾರೆ. ರಾಹುಲ್ ಗಾಂಧಿ ನಾಯಕತ್ವದ ವಿರುದ್ಧ ದನಿ ಎತ್ತಿದ ಕಾಂಗ್ರೆಸ್ಸಿಗರು. ರಾಹುಲ್ ಬದಲಾಗ್ತಾರೋ, ಕಾಂಗ್ರೆಸ್ ಅನ್ನ ಬದಲಾಯಿಸ್ತಾರೋ? ಹೀಗೆ ಇಬ್ಬರು ಗೋವಾ ಶಾಸಕರು ಕಾಂಗ್ರೆಸ್ಗೆ ಕೈ ಕೊಡುವ ಮುಂಚೆಯೇ 5 ರಾಜ್ಯಗಳ ಚುನಾವಣಾ ಫಲಿತಾಂಶ ನೋಡಿದ ಕೆಲ ನಾಯಕರಿಗೆ ಹೀಗೆ ಆದ್ರೆ ಕಾಂಗ್ರೆಸ್ ಉಳಿಯಲ್ಲ ಅನ್ನೋದು ಅರಿವಿಗೆ ಬಂದಿದೆ. 2009ರ ನಂತರ ದೇಶದ ರಾಜಕಾರಣ ಮತ್ತು ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ನಾಯಕತ್ವದ ಬಗ್ಗೆ
ಅನೇಕ ಪ್ರಶ್ನೆಗಳು ಎದ್ದಿದೆ. ರಾಹುಲ್ ಗಾಂಧಿ ಸೇರಿದಂತೆ ನೆಹರು ಗಾಂಧಿ ಪರಿವಾರಕ್ಕೆ ಸದಾ ಬಹುಪರಾಕ್ ಹೇಳೋದ್ರಲ್ಲೇ ಮುಳುಗಿರ್ತಾ ಇದ್ದ ಕಾಂಗ್ರೆಸ್ಸಿಗರು ಈಗ ನೇರವಾಗಿ ರಾಹುಲ್ ಗಾಂಧಿ ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡಲಾರಂಭಿಸಿದ್ದಾರೆ. ರಾಹುಲ್ ಗಾಂಧಿ ರಾಜಕೀಯವಾಗಿ ಅಸ್ತಿತ್ವ ಉಳಿಸಿಕೊಳ್ಳಲು ತಮ್ಮ ಸುತ್ತ ಇರುವ ಡಜನ್ ವ್ಯಕ್ತಿಗಳನ್ನ ದೂರ ಇಡಬೇಕು. ಕೆಲವೇ ವ್ಯಕ್ತಿಗಳನ್ನ ರಾಜ್ಯಗಳ ಉಸ್ತುವಾರಿಗಳಾಗಿ ನೇಮಿಸಲಾಗುತ್ತೆ. ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬದಲಾಯಿಸಲಾಗುತ್ತೆ. ಇಂಥವರೇ ಉಸ್ತುವಾರಿಗಳಾಗಿದ್ದ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸೋತಿದೆ. ಆದರೆ ಇವರುಗಳ ವಿರುದ್ಧ ರಾಹುಲ್ ಗಾಂಧಿ ಯಾವುದೇ ಕ್ರಮ ಕೈಗೊಳ್ತಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ದೆಹಲಿಯ ಮಾಜಿ ಲೋಕಸಭಾ ಸದಸ್ಯ ಸಂದೀಪ್ ದೀಕ್ಷಿತ್ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಆತ್ಮ ಹಾಗೂ ಹೊಸ ಶಕ್ತಿ ಬೇಕಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಈಗ ಬೇಕಿರುವುದು ಎರಡೇ, ಒಂದು ಆತ್ಮ, ಮತ್ತೊಂದು ಜೀವ. ಯಾರಾದರೂ ನಮ್ಮ ದೇಹಕ್ಕೆ ಮೊದಲು ಜೀವ ತುಂಬಬೇಕು, ನಂತರ ನಮ್ಮ ಆತ್ಮವಿಶ್ವಾಸವನ್ನು ಪುನರ್ಸ್ಥಾಪಿಸಬೇಕು. ಅದರ ಹೊರತಾಗಿ ಯಾವುದೇ ಸರ್ಜರಿಯಿಂದ ಪ್ರಯೋಜನವಿಲ್ಲ. ಆದರೆ ಪಕ್ಷದ ನಾಯಕರು 5 ರಾಜ್ಯಗಳ ಚುನಾವಣೆಯ ನಂತರ ಈ ರೀತಿಯ ಮಾತುಗಳನ್ನ ಹೇಳ್ತಾ ಇದ್ರೆ, ರಾಹುಲ್ ಗಾಂಧಿ ಮಾತ್ರ ಚುನಾವಣಾ ಸೋಲಿಗೆ 48 ಗಂಟೆಗಳ ಕಾಲ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ. ಸದ್ಯ ಸೋನಿಯಾ ಗಾಂಧಿ ಅಮೆರಿಕಾದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಹಿಂದೆಲ್ಲ ಚುನಾವಣೆಯಲ್ಲಿ ಸೋತರು ತಕ್ಷಣ ಮಾಧ್ಯಮದ ಮುಂದೆ ಕಾಣಿಸಿಕೊಂಡು ಸೋನಿಯಾ ಗಾಂಧಿ ಪ್ರತಿಕ್ರಿಯೆ ನೀಡೋಕೆ ಹಿಂಜರಿತಾ ಇರಲಿಲ್ಲ. ಆದರೆ ಯುವ ನಾಯಕ ಅಂತ ಕರೆಸಿಕೊಳ್ಳುವ ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿಗೆ ಮಾತ್ರ ಚುನಾವಣೆಯ ಸೋಲಿನ ಬಗ್ಗೆ ಮಾತನಾಡೋಕೆ 48 ಗಂಟೆ ಬೇಕಾಯಿತು. ನಂತರ ಮಾತನಾಡುವಾಗಲೂ ಸೋಲಿನ ಹೊಣೆ ಹೊರುವ ಕೆಲಸ ರಾಹುಲ್ ಮಾಡಿರಲಿಲ್ಲ. That's not a bad result. It's true that we lost the election in Uttar Pradesh and Uttarakhand. If you look at our Uttarakhand election, you look at Punjab, who is running these elections? It's the regional leaders who are running the election. They are the people who fight the election, and they've been successful in Punjab, they've been successful in Goa, they've been successful in Manipur. But as far as the Congress party is concerned, we do need to make structural and organizational changes. That's a fact. ಕಾಂಗ್ರೆಸ್ನಲ್ಲಿ ಬದಲಾವಣೆ ಬೇಕು ಅನ್ನೋದನ್ನ ಹೇಳ್ತಾರೆಯೇ ಹೊರತು ಅದಕ್ಕೆ ಬೇಕಾದ ಧೈರ್ಯ ಮಾತ್ರ ಪ್ರದರ್ಶಿಸ್ತಾ ಇಲ್ಲ. ವಂಶ ಪಾರಂಪರ್ಯ ನಾಯಕತ್ವದಿಂದ ಕಾಂಗ್ರೆಸ್ ಹೊರಬರುತ್ತಾ? ರಾಹುಲ್ ಗಾಂಧಿ ನೇತೃತ್ವದಲ್ಲೇ ಕಾಂಗ್ರೆಸ್ ಬೆಳೆಯುತ್ತಾ? ಕಾಂಗ್ರೆಸ್ ಪಕ್ಷ ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ಹಲವು ಸೋಲು ಗೆಲುವುಗಳನ್ನ ಕಂಡಿದೆ. ಹಾಗಿದ್ದರೂ ಕಳೆದ 2 ದಶಕಗಳಿಂದ ಕೈ ಪಕ್ಷಕ್ಕೆ ಸೋನಿಯಾ ಗಾಂಧಿ ನಾಯಕತ್ವ ನೀಡಿದ್ದಾರೆ. ಸದ್ಯ ಅನಾರೋಗ್ಯದಿಂದ ಬಳಲ್ತಾ ಇರುವಂತಹ ಸೋನಿಯಾ ಗಾಂಧಿಗೆ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಭಾಗವಹಿಸೋಕೆ ಸಾಧ್ಯವಾಗಲಿಲ್ಲ. ಇಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಪಕ್ಷವನ್ನ ಮುನ್ನಡೆಸಿದ್ರು ಉತ್ತರ ಪ್ರದೇಶದಲ್ಲಿ ಹೀನಾಯವಾಗಿ ಸೋತಿದೆ. ಇನ್ನೊಂದೆಡೆ ನೆಹರು, ಇಂದಿರಾ ಗಾಂಧಿ ಹೆಸರು ಹೇಳಿಯೇ ಪಕ್ಷಕ್ಕೆ ಮತ ಬರುತ್ತೆ ಅನ್ನೋ ವಿಶ್ವಾಸ ಕಾಂಗ್ರೆಸ್ ನಾಯಕರಲ್ಲಿ ಉಳಿದಿಲ್ಲ. ನರೇಂದ್ರ ಮೋದಿಯ ಸುನಾಮಿಗೆ ತಡೆಯೊಡ್ಡಬೇಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸಮರ್ಥ ನಾಯಕತ್ವ ಬೇಕು. ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವಂತ ನಾಯಕತ್ವ ಇದ್ದಿರ್ತಾ ಇದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅನ್ನೋ ರೀತಿ ಗೋವಾ ಹಾಗೂ ಮಣಿಪುರದಲ್ಲಿ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ತಾ ಇರಲಿಲ್ಲ. ಇದನ್ನ ಪಕ್ಷಕ್ಕೆ ಗುಡ್ ಬೈ ಹೇಳಿದ ಶಾಸಕರೇ ಹೇಳ್ತಾ ಇದ್ದಾರೆ. ಆದ್ರೆ ರಾಹುಲ್ ಗಾಂಧಿ ನಾಯಕತ್ವ ಇರುವವರೆಗೂ ದೃಢ ನಿರ್ಧಾರ ಕೈಗೊಳ್ಳುವ ಲೀಡರ್ಶಿಪ್ ಪಕ್ಷಕ್ಕೆ ಸಿಗೋದು ಕಷ್ಟ ಅನ್ನೋದನ್ನ ಕಾಂಗ್ರೆಸ್ ನಾಯಕರೇ ಹೇಳಿಕೊಳ್ತಿದ್ದಾರೆ. ಚಂದ್ರಮೋಹನ್, TV9, ನವದೆಹಲಿ. ಎಸ್, ಒಂದು ಕಡೆಯಲ್ಲಿ ಭಾರತೀಯ ಜನತಾ ಪಕ್ಷ, ಅದಕ್ಕೆ ಇರತಕ್ಕಂತಹ ಇಬ್ಬರ ನಾಯಕತ್ವ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅನ್ನುವಂತಹ ಆ ಜೋಡಿಯ ನಾಯಕತ್ವದ ಎದುರುಗಡೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಸಮರ್ಥವಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತಾ? ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಅವರು ಏನು ಈ ಸೋಲಿನ ಬಗ್ಗೆ 48 ಗಂಟೆಗಳ ನಂತರ ಮಾತನಾಡಿದ್ರಾಗ್ಲೂ ಕೂಡ ಎಲ್ಲೋ ಒಂದು ಯೋಚನೆ ಮಾಡಿ ಅಥವಾ ಇಂಥದ್ದೊಂದು ದೃಢ ನಿರ್ಧಾರಕ್ಕೆ ಬಂದವರು ಹೇಳಿದ ರೀತಿಯಲ್ಲಿ ಇರಲಿಲ್ಲ. ಹೌದು, ನಾವು ಆರ್ಗನೈಸೇಷನಲ್ಲಿ ಒಂದಷ್ಟು ಸ್ಟ್ರಕ್ಚರ್ಸ್ ಅನ್ನ ಚೇಂಜ್ ಮಾಡಬೇಕಾಗುತ್ತೆ ಅನ್ನುವಂಥ ಮಾತನ್ನ ಹೇಳಿದ್ರೆ ಹೊರತು ಅದು ಒಂದು ರೀತಿಯಂತ ಆಡುವ ಮಾತನ್ನ ಭರದಲ್ಲಿ ಹೇಳ್ತಕ್ಕಂಥ ಮಾತಾಗಿದ್ದು ಕಾಣಿಸುತ್ತೆ ಹೊರತು ಎಲ್ಲೋ ಒಂದು ಸ್ಪಷ್ಟವಂತ ನಿರ್ಧಾರದ ರೀತಿಯಾದಂಥ ಮಾತು ಅವರಲ್ಲಿ ಇರಲಿಲ್ಲ. ಹಾಗಾದ್ರೆ ಇಂತಹ ನಾಯಕತ್ವದಿಂದ ನಿಜಕ್ಕೂ ಕೂಡ ಬಿಜೆಪಿನ ಎದುರಿಸೋದಕ್ಕೆ ಸಾಧ್ಯ ಆಗುತ್ತಾ, ಅಥವಾ ರಾಹುಲ್ ಮುಕ್ತ ಕಾಂಗ್ರೆಸ್ನಿಂದ ಇದು ಸಾಧ್ಯ ಆಗುತ್ತಾ ಅನ್ನುವಂಥದ್ದು? ಯಾಕಂದ್ರೆ ಈಗಾಗಲೇ ರಾಹುಲ್ ಗಾಂಧಿ ಅವರ ನಾಯಕತ್ವದ ಬಗ್ಗೆ ಪಕ್ಷದ ನಾಯಕರು ಎತ್ತಿರ್ತಕ್ಕಂತಹ ಪ್ರಶ್ನೆಯೂ ಕೂಡ ಇದೆ. ಇದೆಲ್ಲದರ ಬಗ್ಗೆ ಕೂಡ ಮಾತಾಡೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮಾಜಿ ಸಂಸದೆ ತೇಜಸ್ವಿನಿ ಶ್ರೀ ರಮೇಶ್ ಅವರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ, ಬಿಜೆಪಿಯ ಸಹ ವಕ್ತಾರರು. ಹಾಗೆಯೇ ಹಿರಿಯ ಪತ್ರಕರ್ತ ಅಬ್ದುಲ್ ಹಕೀಮ್ ಅವರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಔಟ್ಲುಕ್ ಮ್ಯಾಗಝಿನ್ನ ನಿವೃತ್ತ ಪ್ರಧಾನ ಸಂಪಾದಕರಾಗಿರುವ
ಕೃಷ್ಣ ಪ್ರಸಾದ್ ಅವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಎಐಸಿಸಿ ವಕ್ತಾರರಾಗಿರುವ ಬ್ರಿಜೇಶ್ ಕಾಳಪ್ಪ ಅವರೊಂದಿಗೆ ನವದೆಹಲಿಯಿಂದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾತುಗಳ ಜೊತೆಗೆ ಚರ್ಚೆಯನ್ನು ಆರಂಭಿಸೋಣ ಚಿಕ್ಕ ಬ್ರೇಕ್ನ ನಂತರ. ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಆರಂಭಿಸೋಣ. ಮೊದಲಿಗೆ ಬ್ರಿಜೇಶ್ ಕಾಳಪ್ಪ ಅವರೇ, ತಾವೇನು ಹೇಳ್ತೀರಿ ರಾಹುಲ್ ಗಾಂಧಿ ಅವರ ನಾಯಕತ್ವದ ಬಗ್ಗೆನೇ? ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲೇ ಎದ್ದಿರ್ತಕ್ಕಂಥ ಪ್ರಶ್ನೆ. ಒಂದ್ ಕಡೆಯಲ್ಲಿ ಒಬ್ರು ಹೇಳ್ತಾರೆ ನಮ್ಮ ಪಕ್ಷಕ್ಕೆ ಬೇಕಾಗಿರೋದು ಎರಡೇ, ಒಂದು ಜೀವ ಮತ್ತೊಂದು ಆತ್ಮ, ಇವೆರಡು ಇಲ್ಲ ನಮಗೀಗ, ಅದೆರಡು ಬೇಕಿದೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಹಾಗಾದ್ರೆ ಏನಾಗ್ತಾ ಇದೆ? ನಿಜಕ್ಕೂ ಕೂಡ ರಾಹುಲ್ ನಾಯಕತ್ವ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಜೋಡಿಯನ್ನ ಎದುರಿಸೋದಕ್ಕೆ ಸಮರ್ಥವಾಗಿದೆಯಾ? ನೋಡಿ ಹರಿಪ್ರಸಾದ್ ಅವರೇ, ಫಸ್ಟ್ ಲೆಟ್ಸ್ ಲುಕ್ ಎಟ್ ದಿ ಬೇಸಿಕ್ ಇಶ್ಯೂಸ್. ಬೇಸಿಕ್ ಇಶ್ಯೂ ಏನು ಅಂತ ಹೇಳಿದ್ರೆ, ಇದು ಕಾಂಗ್ರೆಸ್ಗೆ ಈ ಎಕ್ಸಿಸ್ಟೆನ್ಷಿಯಲ್ ಕ್ವೆಶ್ಚನ್ ಅಂತ ತುಂಬಾ ಜನ ರೇಸ್ ಮಾಡ್ತಿದ್ದಾರೆ. ಇಂಥ ಕ್ವೆಶ್ಚನ್ ಮೊದಲನೇ ಬಾರಿಯೆಲ್ಲ ಬಂದಿರೋದು. ಇದು 1977 77ರಲ್ಲಿ ಇಂದಿರಾ ಗಾಂಧಿ ಅವರು ಕಡಿಮೆ ಇರಲಿಲ್ಲ ಅವಾಗ. ಅಲ್ಲ ಸರಿ, ಅಲ್ಲ ನಾನು ಬೇರೆ ಹೇಳ್ತಿರೋದು. ಇಂದಿರಾ ಗಾಂಧಿ ಅವರೇ ಸೋತ್ರು, ಖುದ್ದಾಗಿ ಚುನಾವಣೆ ಸೋತ್ರು. ಅದಾದ್ಮೇಲೆ ಸಂಜಯ್ ಗಾಂಧಿ ಅವರು ಖುದ್ದಾಗಿ ಚುನಾವಣೆ ಸೋತ್ರು. ಇಂದಿರಾ ಗಾಂಧಿ ಅವ್ರನ್ನ ಮತ್ತೆ ಗೆಲ್ಸೋದೇ ದೊಡ್ಡ ವಿಚಾರ ಆಗಿತ್ತು 77. ನಿಮ್ಗೆ ನೆನಪಿರ್ಬೇಕು. ಸೊ ಆ ಸಂದರ್ಭದಲ್ಲಿ ಅವಾಗ್ಲೂ ಕೂಡ ಹಲವಾರು ಜನ ಏನ್ ಹೇಳ್ತಾ ಇದ್ರು, ಇಲ್ಲ ಇಂದಿರಾ ಗಾಂಧಿ ಅವ್ರು ನಮ್ಮ ಚುನಾವಣಾ ಪ್ರಚಾರಕ್ಕೆ ಬೇಡ ಅಂತ ತುಂಬಾ ಜನ ಕಾಂಗ್ರೆಸ್ಸಿಗರೇ ಹೇಳ್ತಾ ಇದ್ರು. ಸೊ ಈ ಒಂದು ಪ್ರಕ್ರಿಯೆ ಟೈಮ್ ಟು ಟೈಮ್ ನಡೆಯುತ್ತೆ. ಇದರಲ್ಲಿ ನಾವು ಗಾಬರಿನೂ ಆಗಲ್ಲ, ಇದರಲ್ಲಿ ನಾವು ಭಯನೂ ಪಡಲ್ಲ, ಇದರಲ್ಲಿ ನಾವು ಧೃತಿ ಕೆಡಲ್ಲ. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ, ಇವತ್ತು ರಾಹುಲ್ ಗಾಂಧಿ ಅವರು ಮೊದಲನೇದಾಗಿ ಅವರು ಸರ್ಕಾರದಲ್ಲಿ ಭಾಗಿಯಾಗಿರಲಿಲ್ಲ, ಅವ್ರು ಪ್ರಧಾನಮಂತ್ರಿನೂ ಆಗಿರಲಿಲ್ಲ, ಅಲ್ಲದೆ ಅದರ ಮಂತ್ರಿನೂ ಆಗಿರಲಿಲ್ಲ. ಬಟ್ 2014 ನಾವು ಚುನಾವಣೆ ಸೋತಾಗ ಆ ಚುನಾವಣೆ ಒಂದು ಭೂಕಂಪ ಅಂತ ತಿಳ್ಕೊಬೇಕು. ಯಾಕಂದ್ರೆ 44 ಸೀಟಿಗೆ ಬಂತು. ಬಟ್ ಒಂದು ವಿಷಯ ಇದರಲ್ಲಿ ನೀವು ತಿಳ್ಕೊಬೇಕಾಗತ್ತೆ, ಸುಮಾರು 11 ಕೋಟಿ ಜನ, ಪೂರ್ತಿ ದೇಶದಲ್ಲಿ 11 ಕೋಟಿ ಜನ ನಮ್ಗೆ ವೋಟ್ ಕೊಟ್ಟರು. ಅಂದರೆ 2014ರಲ್ಲಿ 19% ವೋಟ್ ತೊಗೊಂಡಿದ್ವಿ. ಆ 19% ವೋಟ್ ಪ್ರಕಾರ ಬಿಜೆಪಿ ಅವರು ಸುಮಾರು 2009ರಲ್ಲೂ ಅವ್ರಿಗೆ 19% ಬಂದಿದ್ದು, ಅವ್ರಿಗೆ ಸುಮಾರು 120 ಸೀಟ್ ಬಂತು. ಬಟ್ ನಮ್ಮ ವೋಟ್ ಶೇರ್ ಏನಾಗುತ್ತೆ, ಬೇರೆ ಕಡೆ ಬರೋದ್ರಿಂದ ಆ ವೋಟ್ ಶೇರ್ ಸೀಟ್ಸಿಗೆ ಟ್ರಾನ್ಸ್ಲೇಟ್ ಆಗಲಿಲ್ಲ. ಬಟ್ ಇಬ್ಬರು ಸೋನಿಯಾ ಗಾಂಧಿ ಅವರು ಗೆದ್ರು, ರಾಹುಲ್ ಗಾಂಧಿ ಅವರು ಗೆದ್ರು. ಮತ್ತು ಅದಾದಮೇಲೆ ಸುಮಾರು ಒಂದು ಭೂಕಂಪ ಆದಮೇಲೆ ಮತ್ತೆ ಕಂಪನ ಇದ್ದೇ ಇರುತ್ತೆ. ಸೊ ಆ ಕಂಪನದ ಪ್ರಕಾರ ಸುಮಾರು ಚುನಾವಣೆಯಲ್ಲಿ ಗೆದ್ಕೊಂಡ್ಬಂದರು. ಬಟ್ ಇವಾಗ ನೀವು ನೋಡಿದ್ದೀರಿ ಬಿಹಾರದಲ್ಲಿ ಮತ್ತು ಡೆಲ್ಲಿದಲ್ಲಿ ಆ ಚುನಾವಣೆಗಳ ಫಲಿತಾಂಶ ನೀವು ನೋಡಿದ್ದೀರಿ. ಅದೇ ಥರ ಇವತ್ತು ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಅವರು ನಮ್ಮ ಜೊತೆ ಸೇರ್ಕೊಳ್ಳಿಲ್ಲ, ಮಹಾಗಠಬಂಧನ ಆಗಲಿಲ್ಲ. ಆ ಕಾರಣದಿಂದ ಇವತ್ತು ನಾವು ಉತ್ತರ ಪ್ರದೇಶದಲ್ಲಿ ಸೋತಿದ್ದೀವಿ. ಬಟ್ ಉತ್ತರಾಖಂಡದಲ್ಲಿ ಒಂದ್ಸರಿ ಅವರು ಒಂದ್ಸರಿ ನಾವು ಅಂತ ಯಾವತ್ತೂ ಕೂಡ ಪ್ರಕ್ರಿಯೆ ನಡೀತಾನೆ ಇರುತ್ತೆ. ಸೊ ಬಟ್ ಬೇರೆ 3 ರಾಜ್ಯಗಳಲ್ಲಿ ನಾವು ಗೆದ್ದು ಬಂದಿದ್ದೀವಿ. ಇವಾಗ ಮಣಿಪುರೇ ಆಗಲಿ ಅಥವಾ ಗೋವಾದೇ ಆಗಲಿ ಅಥವಾ ಪಂಜಾಬಲ್ಲೇ ಆಗಲಿ 3 ರಾಜ್ಯದಲ್ಲಿ ನಾವು ಗೆದ್ದು ಬಂದಿದ್ದೀವಿ. ಸೊ ಈ ಒಂದು ಅಲೆ ನೋಡುವಾಗ, ಈ ಪ್ರಕ್ರಿಯೆ ನೋಡುವಾಗ, ಈ ಗೋವಾ ಮಣಿಪುರದಲ್ಲಿ ಗೆದ್ದಿದ್ದೀರಿ ಅಂತ ಎಲ್ಲಿ ಗೆದ್ದಿದ್ದೀರಿ ನೀವು ಅಂತ ಅರ್ಥ ಆಗೋದಿಲ್ಲ. ಯಾಕಂದ್ರೆ 18 ಸೀಟ್ ಬಂದಾಗ 3 ಜನ ಬೇಕಾಗಿರುತ್ತೆ, ಅದನ್ನ ಪಡ್ಕೊಳ್ಳೋದ್ರ ಕಡೆಗೆ ನಿಮ್ಮ ನಾಯಕರು ಮುಂದಾಗೋದಿಲ್ಲ. 28 ಗೆದ್ದಿದ್ದೀರಿ, 3 ಸೀಟ್ ಬೇಕಾಗುತ್ತೆ, ನಿಮ್ಮ ನಾಯಕರು ಅದ್ರ ಕಡೆಗೆ ಹೋಗೋದಿಲ್ಲ. ಅಂದ್ರೆ ಯಾವ ರೀತಿಯಲ್ಲಿ ಗೆದ್ದಿರೋದು? ಅಂದ್ರೆ ಗೆದ್ದಿದ್ದೀವಿ ಅಂತ ಸಂಭ್ರಮಿಸೋದ್ರಲ್ಲಿ ನಿಮ್ಮ ಪಕ್ಷ. ಸರ್ಕಾರಿ ಕಮಿಷನ್ ಏನ್ ಹೇಳ್ತು? ಸರ್ಕಾರಿ ಕಮಿಷನ್ ಪ್ರಕಾರ ಗವರ್ನರ್ ಅಂದ್ರೆ ಪಾರ್ಟಿ ಆಫೀಸ್ ಎಕ್ಸ್ಟೆನ್ಷನ್ ಇರಬಾರ್ದು ಅಂತ ಹೇಳಿದ್ದಾರೆ ಸರ್ಕಾರಿ ಕಮಿಷನ್. ಬೊಮ್ಮಾಯಿ ಜಡ್ಜ್ಮೆಂಟ್ ಅಲ್ಲಿ ಸೇಮ್ ಇದೆ. ಇವತ್ತು ಸರ್ಕಾರ ಇವತ್ತು ಗವರ್ನರ್ ರೋಲ್ ಏನಿದೆ, ಬಹುಮತಕ್ಕೆ ಫ್ಲೋರ್ ಟೆಸ್ಟ್ ಆಗಬೇಕು ಅನ್ನೋದು. ಇಲ್ಲ ಸರಿ, ಫ್ಲೋರ್ ಟೆಸ್ಟ್ ಯಾವಾಗ ಆಗುತ್ತೆ ಹರಿಪ್ರಸಾದ್? ನಿಮ್ಗೆ ಗೊತ್ತಿದ್ದಂಗೆ ಒಬ್ಬ ಮುಖ್ಯಮಂತ್ರಿ ಅವ್ರನ್ನ ನೀವು ನೇಮಕ ಮಾಡಾದ್ಮೇಲೆ ಅವ್ರಿಗೆ ಆ ಅಡ್ವಾಂಟೇಜ್ ಸಿಗಲ್ವಾ? ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ನೀವು ಅತಿ ದೊಡ್ಡ ಪಕ್ಷವಾಗಿ ಬರದೇ ಇದ್ದಾಗಲೂ ಕೂಡ ನೀವು ಅಧಿಕಾರ ನಡೆಸಲಿಲ್ವಾ ರಾಜ್ಯಗಳಲ್ಲಿ? ಕರ್ನಾಟಕದಲ್ಲಿ ನಡೆಸಲಿಲ್ವಾ ನೀವು 2004ರಲ್ಲಿ? ದುಡ್ಡಿನ ಅಲ್ಲ, ಒಂದು ನಿಮಿಷ. ದುಡ್ಡಿನ ಪ್ರಭಾವ ಎಷ್ಟಿದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ದುಡ್ಡಿನ ಪ್ರಭಾವ ನಿಮ್ಗೆ ಈಗಾಗಲೇ ಬಿಜೆಪಿ ಅವರು ತೋರಿಸ್ಕೊಟ್ಟಿದ್ದಾರೆ. ಉತ್ತರಾಖಂಡದಲ್ಲೂ ತೋರಿಸಿದ್ದಾರೆ, ಅರುಣಾಚಲ ಪ್ರದೇಶದಲ್ಲೂ ತೋರಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಇಂದ ವರ್ಷಗಳನ್ನು ನೋಡಿದ್ರೆ ದುಡ್ಡಿನ ಪ್ರಭಾವ ಕಾಂಗ್ರೆಸ್ ನಲ್ಲಿ ಕಡಿಮೆ ಇದೆಯಾ ಅಂತ? ಇಲ್ಲ, ಇವಾಗ ನೋಡಿ, ಈ ದುಡ್ಡಿನ ಪ್ರಭಾವ ಇದ್ದಿದ್ರೆ ಹಾಗಿದ್ರೆ ನಾವು ಯಾಕೆ ಗೆದ್ದಿರ್ಲಿಲ್ಲ? ನಾವು ಜೆಡಿಎಸ್ ಜೊತೆ ಸೇರಿ ಮೈತ್ರಿ ಮಾಡಿದಾಗ ಅದು ದುಡ್ಡಿನ ಪ್ರಭಾವದಿಂದ ಮಾಡ್ಕೊಂಡ್ರಿ ಅಂತ ಹೇಳ್ಬೇಕಾಗತ್ತಾ? ಇಲ್ಲ, ಅದು ನೋಡಿ ಎಲ್ಲರಿಗೂ ಗೊತ್ತಿದ್ದಂಗೆ ನಮ್ಮ ಕಣ್ಣೆದುರುಗಡೆ ನಡೆದಿದ್ದು. ಇವಾಗ ಉತ್ತರಾಖಂಡದಲ್ಲಿ ನಿಮ್ಗೆ ಗೊತ್ತಿದೆ,
ಚುನಾವಣೆಯಲ್ಲಿ ಏನಾಯ್ತು, ನಾವು ಗೆದ್ದು ಬಂದ್ವಿ, ಅದಾದ್ಮೇಲೆ ಇವರು ಹೇಗೆ ಆ ಚುನಾವಣೆಯ ರೀತಿಯನ್ನೇ ಚೇಂಜ್ ಮಾಡೋದಕ್ಕೆ ಮತ್ತೆ ನಮ್ಮ ಶಾಸಕರನ್ನು ಪರ್ಚೇಸ್ ಮಾಡಿ ಅದು ಹೇಗೆ ಲೆಕ್ಕ ತಗೊಂಡು ಹೋದ್ರು ಅಂತ ಉತ್ತರಾಖಂಡ ಸುಪ್ರೀಂ ಕೋರ್ಟ್ ಚೀಮಾರಿ ಕೂಡ ಸೋನಿಯಾ ಗಾಂಧಿ ಅವರು ಧೈರ್ಯವಾಗಿ ಬಂದು ಮೀಡಿಯಾದ ಎದುರುಗಡೆ ನಿಂತ್ಕೊಂಡು ಹೌದು ನಾವು ಎಲೆಕ್ಷನ್ ನ ಸೋತಿದೀವಿ, ಜನರ ತೀರ್ಪು ನಾವು ತಲೆ ಬಾಗ್ತೀವಿ ಅನ್ನೋದನ್ನ ಧೈರ್ಯವಾಗಿ ಹೇಳಿದ್ರು. ವಿಧಾನಸಭಾ ಚುನಾವಣೆಗಳು ಸೋತಾಗ ರಾಹುಲ್ ಗಾಂಧಿ ಅವರು ಎಲ್ಲೂ ಹೋಗಿದ್ರು? ಉತ್ತರ ಪ್ರದೇಶದಲ್ಲಿ ಅವರು ಚುನಾವಣಾ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ರು. ಹಾಗಿದ್ರೆ ಸೋಲಿಗೆ ಯಾರು ನಾಯಕರು ಬೇಡ? ಹಾಗಾದ್ರೆ ಇಲ್ಲ, ಇದು ತುಂಬಾ ವಿಚಿತ್ರ ವಿಷಯ ಅಂತ ಹೇಳಿದ್ರೆ ಹರಿಪ್ರಸಾದ್, ಇವತ್ತು ನಮ್ಮ ವೋಟ್ ಶೇರ್ ಇರೋದು ಸುಮಾರು 27 ವರ್ಷದಿಂದ ನಾವು ಉತ್ತರ ಪ್ರದೇಶದಲ್ಲಿ ನಾವು ಒಂದು ಮಾತಾಡಕ್ಕೆ ರೆಡಿ ಇಲ್ಲ ನಾಯಕತ್ವ. ಹಾಗಾದ್ರೆ ಅಲ್ಲ, ಒಂದ್ ನಿಮಿಷ ಉತ್ತರ ಪ್ರದೇಶದಲ್ಲಿ ನಮ್ಮ ವೋಟ್ ಶೇರ್ ಇರುವಂತ 7ರಿಂದ 8%. ಅದರಲ್ಲಿ ನೀವು ಯಾಕೆ ಚುನಾವಣೆ ಗೆಲ್ಲ ಅಂತ ನೀವು ಪ್ರೆಸ್ನವರೆಲ್ಲ ಕೇಳಿ ರಾಹುಲ್ ಗಾಂಧಿ ಅವರೇ ಇದಕ್ಕೆ ತಪ್ಪಿತಸ್ಥರು ಅಂತ ನೀವು ಇವತ್ತು ಡಿಸೈಡ್ ಮಾಡ್ಬಿಟ್ಟು ಸೆಲೆಬ್ರೇಷನ್ ಮಾಡಬಹುದಾಗಿತ್ತಲ್ಲ ಮೀಡಿಯಾದ ಮುಂದೆ ಬಂದು. ನೀವು ಇವಾಗ ಹೇಳ್ತಿದ್ರಲ್ಲ 3 ಅಂತ. ಇದರಲ್ಲಿ ನಾವು ಒಂದು ಹೇಳ ನಿಮಗೆ, ಸೆಲೆಬ್ರೇಷನ್ ಪಂಜಾಬ್ ಅಲ್ಲಿ ಗೆದ್ದಿರುವಂತದ್ದು ಸೆಲೆಬ್ರೇಷನ್. ಯಾಕೆ ಹೇಳ್ಬೋದಿತ್ತಲ್ಲ, ನಾವು 2014ರಲ್ಲಿ ಯಾಕೆ ಅದನ್ನು ಹೇಳ್ತೀರಿ ಅಂತ ಅದನ್ನು ಹೇಳೋದಕ್ಕೆ ಸೆಲೆಬ್ರೇಷನ್ ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಗೆದ್ದಿಲ್ಲ ಅಂತ ಅರ್ಥ ಬರಲ್ಲ. ನಾವು ಸೆಲೆಬ್ರೇಷನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಗೆದ್ದಿಲ್ಲ ಅಂತ ಅರ್ಥ ಬರಲ್ಲ. ಅದು ಪರಿಸ್ಥಿತಿ ಇಲ್ಲ. ಮತ್ತೆ ಮಾತಾಡ್ತೀನಿ ಬ್ರಿಜೇಶ್ ಅವರೇ. ತೇಜಸ್ವಿನಿ ಅವರೇ, ಇಲ್ಲಿ ನಡೀತಾ ಇರ್ತಕ್ಕಂಥ, ನೀವು ಕೂಡ ಒಂದು ಕಾಲದಲ್ಲಿ ರಾಹುಲ್ ಗಾಂಧಿ ಅವರ ಆಪ್ತ ಟೀಮ್ ಅಲ್ಲಿ ಇದ್ರಿ, ಆದ್ರೆ ಈಗ ನಡೀತಿರ್ತಕ್ಕಂಥ ಸಿಚುವೇಶನ್ ಬಿಜೆಪಿ ಒಬ್ಬ ನಾಯಕಿಯಾಗಿ ನೀವು ಹೇಗೆ ನೋಡ್ತೀರಿ ಇದನ್ನ? ಬ್ರಿಜೇಶ್ ಅವರು ಹೇಳಿದಂಥದ್ದು ಸಹಜ, ಅವರು ಡಿಫೆಂಡ್ ಮಾಡಲೇಬೇಕು. ರಾಹುಲ್ ಗಾಂಧಿ ಅವರಲ್ಲಿ ತಪ್ಪು ಹುಡುಕೋ ಪ್ರಶ್ನೆ ಅಲ್ಲ. ಒಂದು ಗ್ರೇಟ್ ಅಪರ್ಚುನಿಟಿಯನ್ನು ಅವ್ರು ಕಳ್ಕೊಂಡ್ರು ಅಂತ ಹೇಳೋದ್ರಲ್ಲಿ ಇತಿಹಾಸದಲ್ಲಿ ಅವ್ರು ನಮ್ಮ ಎದುರುಗಡೆ ಉದಾಹರಣೆಯಾಗಿ ನಿಂತಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅಂತ ಒಬ್ಬ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಸಂಪೂರ್ಣ ಸಹಕಾರ, ಕಾಂಗ್ರೆಸ್ ಪಕ್ಷದಲ್ಲಿ ಗಾಂಧಿ ಮನೆತನದ ನಾಯಕತ್ವಕ್ಕೆ ಸಂಪೂರ್ಣವಾದಂಥ ಒಂದು ಸ್ವಾತಂತ್ರ್ಯ ಇರುತ್ತೆ. ಅವರೊಂದಿಷ್ಟು ಆಂತರಿಕ ವಿಷಯಗಳನ್ನ ಆರಂಭ ಮಾಡಿದ್ರು. ಆದರೆ ಮಾಸ್ ಲೀಡರ್ಶಿಪ್ ಜೊತೆ ಅವರು ಎಲ್ಲೋ ಒಂದು ಕಡೆ ಗುರುತಿಸ್ಕೊಳ್ಳುವಲ್ಲಿ ಅಥವಾ ಸರಿಯಾದ ರೀಜನಲ್ ನಾಯಕತ್ವದ ಜೊತೆ ಅವರು ಗುರುತಿಸ್ಕೊಳ್ಳುವಲ್ಲಿ ಬುಡಮಟ್ಟಕ್ಕೆ ಇಳಿಯೋದ್ರಲ್ಲಿ ಅವ್ರು ಸೋತ್ರು ಅಂತ ನಾವು ಹೇಳಬೇಕಾಗತ್ತೆ. ಮತ್ತು ಅನೇಕ ಹಗರಣಗಳಾದಾಗ ವಿತಿನ್ ದಟ್ ನಾನೊಂದು 2-3 ಇನ್ಸಿಡೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಹರಿಪ್ರಸಾದ್. ಚಿದಂಬರಂ ಅವರು ಬೆಲೆ ಏರಿಕೆ ವಿಷಯ ತುಂಬ ದೊಡ್ಡ ಇದು 193 ಅಡಿಯಲ್ಲಿ ನಾವು ಚರ್ಚೆ ಮಾಡಿದ್ವಿ ಹೌಸಲ್ಲಿ. ನಾವೆಲ್ಲ ಹೋಗಿ ರಾಹುಲ್ ಗಾಂಧಿಗೆ ಹೇಳಿದ್ವಿ, ನಮ್ಮ ಇಡೀ ಟೀಮ್, ಜ್ಯೋತಿರಾದಿತ್ಯ, ಸಚಿನ್, ನಮ್ಮ ಮಾಮೂಲಿ ಟೀಮ್ ಎಲ್ಲ ಯಂಗ್ಸ್ಟರ್ಸ್ ಹೋಗಿ, ರಾಹುಲ್ ಜಿ ಇದು ತುಂಬ ಕಷ್ಟ ನೋಡಿ, ಬೆಲೆ ಏರಿಕೆ ನಾವೆಲ್ಲರೂ ಗೆದ್ದು ಬಂದಿರತಕ್ಕಂಥವ್ರು, ನಮ್ಮ ಜನಗಳಿಗೂ ಅದು ತಟ್ಟಿದೆ, ಪ್ರಾಮಾಣಿಕವಾಗಿ ಡಿಬೇಟ್ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ, ಪಾರ್ಲಿಮೆಂಟಲ್ಲದೆ ಇನ್ನೇನು ನಮ್ಮ ಕಷ್ಟಗಳೇನಿದೆ, ಏನು ತೊಂದರೆಗಳಿದೆ, ನಮ್ಮ ಫೈನಾನ್ಸ್ ಮಿನಿಸ್ಟರ್ ಮೂಲಕ ನಾವು ಅದನ್ನು ಡಿಬೇಟ್ ಮಾಡೋಣ ಪ್ರಾಮಾಣಿಕವಾಗಿ ಅಂತ ಸೋನಿಯಾ ಗಾಂಧೀಜಿ ಅವರು ಒಪ್ಕೊಂಡ್ರು. ಕೊನೆಗೆ ರಾಹುಲ್ ನಾವೆಲ್ಲ ಹೋಗಿ ಒಂದು ಟೀಮ್ ಡೆಲಿಗೇಷನ್ ತಗೊಂಡೋಗಿ ಪ್ರೈಮ್ ಮಿನಿಸ್ಟರ್ ಹತ್ರ ಇಂಥದ್ದೆಲ್ಲ ಪ್ರಯತ್ನಗಳಾಗಿತ್ತು ಅಂತ, ನರೇಗಾದಲ್ಲಿ ಒಂದಿಷ್ಟು ಭ್ರಷ್ಟಾಚಾರದ ಅಪವಾದ ಕೇಳಿಬಂದಿತ್ತು. ಆಗ ರಾಹುಲ್ ಗಾಂಧಿ ನೇತೃತ್ವದಲ್ಲೇ ಒಂದು ಡೆಲಿಗೇಷನ್ ತೊಗೊಂಡೋಗಿದ್ದು. ಸೋನಿಯಾ ಗಾಂಧಿ ಅವ್ರಿಗೆ ಖುಷಿ ಆಗ್ತಿತ್ತು ಇದೆಲ್ಲ ಕೂಡ. ಅದು ಎಲ್ಲಿ ತಪ್ಪಿತು? ಈಗ AICC ರೀಜನಲ್ ಡೆಲಿಗೇಷನ್ಸ್ ಇದೆಯಾ? ರೀಜನಲ್ ರೆಪ್ರೆಸೆಂಟೇಷನ್ ಇದೆಯಾ? ಇವತ್ತು ಕರ್ನಾಟಕದಂಥ ಕಡೆ ಒಂದು ಕಾಲಕ್ಕೆ ಎಷ್ಟೊಂದು ಸಂಪೂರ್ಣವಾಗಿ ಸಂಸದರನ್ನು ಕೊಡ್ತಾ ಇದ್ದಂಥ ರಾಜ್ಯ, ದಕ್ಷಿಣ ರಾಜ್ಯಗಳಿರಬಹುದು, ಸಂಪೂರ್ಣ ಕಾಂಗ್ರೆಸ್ ಮಯವಾಗಿತ್ತು. ಅವ್ರ ಕಣ್ಣೆದುರುಗಡೆ 10 ವರ್ಷ UPA ಸರ್ಕಾರವನ್ನು ರೂಲ್ ಮಾಡಿ ದೇಶವನ್ನು ಮುನ್ನಡೆಸಿ ರಾಹುಲ್ ಗಾಂಧಿ ಅವರಿಗೆ ನಾಯಕತ್ವ ಅವ್ರ ಸ್ವಇಚ್ಛೆಯಿಂದನೂ ಮಾಡಬೇಕಾಗಿತ್ತು. ಮತ್ತು ಹಿರಿಯರು ಕೂಡ ಇವತ್ತು ದಿಗ್ವಿಜಯ್ ಸಿಂಗ್ ಅವ್ರನ್ನ ಹಾಗಾದ್ರೆ ಇವಾಗ ತಾವು ಬ್ಲೇಮ್ ಮಾಡ್ತಾ ಇದ್ರಿ. ಗೋವಾದಂಥ ಕಡೆ ಕೂಡ UPನಲ್ಲಿ ಅವರೇ ಇನ್ಚಾರ್ಜ್ ಆಗಿದ್ರು. ರಾಹುಲ್ ಗಾಂಧಿ ಅವರು ಹಾಗಾದ್ರೆ ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡಿದ್ರ? ಅವರಷ್ಟೇ ತುಂಬ ಶಕ್ತಿಶಾಲಿಯಾಗಿರುವಂಥ ಯುವ ನಾಯಕತ್ವ ಕಾಂಗ್ರೆಸ್ನಲ್ಲಿ ಇತ್ತು. ಅವ್ರನ್ನ ಗುರುತಿಸುವಲ್ಲಿ ಅಂದರೆ ಉದ್ದೇಶಪೂರ್ವಕ ಒಂದು ಗುಲಾಮ್ಗಿರಿ ಮಾಡ್ತಕ್ಕಂಥದ್ದು. ರಾಹುಲ್ ಅವರ ತಪ್ಪುಗಳನ್ನು ಹೇಳ್ಬೇಕು. ಅವರ ನಿಜವಾದ ವೆಲ್ವಿಷರ್ಸ್ ಅಂದರೆ ಹೇಳಬೇಕು, ನಾವು ತಪ್ಪೇನಿದೆ, ಒಂದು ಪಾರ್ಟಿ ಅಂತಂದ್ರೆ ಅದನ್ನೆಲ್ಲ ಹೇಳುವಂಥದ್ದಾಗಬೇಕು. ಇವತ್ತು BJPನಲ್ಲಿ ಅಂಥ ಆಂತರಿಕ ವಿಚಾರಗಳಿಲ್ಲ ಅಂದಿದ್ರೆ ಇದೇ ಅಮಿತ್ ಶಾಜಿ ಅವರಿಗೆ ಎಂತೆಂಥ ಸಂದರ್ಭಗಳು ಬಂದಾಗ ಹರಿಪ್ರಸಾದ್ ನಾವು ಆ ಪಾರ್ಟಿಯಲ್ಲಿ ಇದು ನೋಡಿದ್ದೀವಲ್ಲ. ಅವ್ರನ್ನ ಜೈಲಿಗೆ ಹೋದಂಥ ಸಂದರ್ಭ ಇರ್ಬೋದು, ಅನೇಕ ಮೋದಿಯವರನ್ನು ಟಾರ್ಗೆಟ್ ಮಾಡಿದಂಥ ಸಂದರ್ಭ ಇರ್ಬೋದು. ಅವರಷ್ಟು ಅಗ್ನಿ ಪರೀಕ್ಷೆ ಯಾರಿಗೂ ಬರೋದಕ್ಕೆ ಸಾಧ್ಯ ಇಲ್ಲ. ಅದನ್ನೆಲ್ಲ ಓವರ್ಕಮ್ ಮಾಡಿ ಅವ್ರು ಇವತ್ತು ಬಂದಿದ್ದಾರೆ, ಮುಂದೆ ಬಂದಿದ್ದಾರೆ. ನಾನು ಹೇಳೋದು, ನಾಯಕರಾದಂಥವ್ರು ಕಾರ್ಯಕರ್ತರಿಗೆ ಸಮಯ ಕೊಡಬೇಕು. ಮತ್ತು ಇವತ್ತು SM ಕೃಷ್ಣ ಅಂತವ್ರು, ಅವ್ರು ಏನು ಬೇಕಾದ್ರೆ ಕಾಂಗ್ರೆಸ್ನವ್ರು ಹೇಳಿ, SM ಕೃಷ್ಣ ಅಂತವ್ರು ಏನು ಕೇಳ್ತಾರೆ? ಆಫ್ಟರ್ ಆಲ್ ಒಂದು ಗೌರವ ಕೇಳ್ತಾರೆ. ನಮ್ಮನ್ನು ಮಾತಾಡಬೇಕು. ಅವರಲ್ಲಿ ಅನುಭವ ಇಲ್ವಾ? ದೇಶ ಕಟ್ಟಿದಂಥ ಒಂದು ದೊಡ್ಡ ಇದಿಲ್ವಾ?
ಅವ್ರ ಹತ್ರ ಕಲ್ತ್ಕೊಳ್ತಾ ಇದ್ರೆ ಇನ್ನು ಕಲಿಸೋರು ಯಾರು? AICCನಲ್ಲಿ ತುಂಬ ಜನ ಒಳ್ಳೆಯ ಆರ್ಕಿಟೆಕ್ಟ್ಗಳು ಇದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಎಲ್ಲೋ ಒಂದು ಕಡೆ ಅವರನ್ನು ಬಳಕೆ ಮಾಡ್ಕೊಳ್ಳೋದ್ರಲ್ಲಿ ಮೂಲೆಗೆ ತೂರಿದರ ಪರಿಣಾಮ ಇವತ್ತು ಕಾಂಗ್ರೆಸ್ ಈ ಸ್ಥಿತಿಗೆ ತಲುಪಿದೆ ಅಂತ ಹೇಳಿ ಹೇಳಬೇಕಾಗಿದೆ. ಎಸ್ ತೇಜಸ್ವಿನಿ ಮಾತಾಡ್ತೀನಿ. ಹಾಗೆ ಕೃಷ್ಣ ಪ್ರಸಾದ್ ಅವ್ರ ಜೊತೆಗೆ ಮತ್ತು ಅಬ್ದುಲ್ ಹಕೀಮ್ ಅವ್ರ ಜೊತೆ ಕೂಡ ನಾನು ಮಾತಾಡ್ತೀನಿ. ಇದ್ರ ಬಗ್ಗೆ ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಕೂಡ ರಾಹುಲ್ ಗಾಂಧಿಗೆ ಆ ನಾಯಕತ್ವವನ್ನು ಕೊಡೋದಕ್ಕೆ ಸಾಧ್ಯ ಆಗತ್ತಾ? ಈಗಿರ್ತಕ್ಕಂಥ ಸಿಚುವೇಶನ್ ಅಲ್ಲಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸೋದಕ್ಕೆ ಎಷ್ಟರ ಮಟ್ಟಿಗೆ ಸಮರ್ಥರಾಗಬಲ್ಲರು? ಇದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ಬ್ರೇಕಂತ್ರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ಕೃಷ್ಣ ಪ್ರಸಾದ್ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ? ನಿಜಕ್ಕೂ ಕೂಡ ರಾಹುಲ್ ಗಾಂಧಿ ಒಂದು ಡಿಸಿಷನ್ ತೆಗೆದುಕೊಂಡು ಸಮರ್ಥವಾದಂಥ ನಾಯಕತ್ವವನ್ನು ಕೊಡೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅವರಿಂದ ಸಾಧ್ಯ ಇದೆಯಾ? ಹರಿಪ್ರಸಾದ್, ಇದೊಂದು ವಿಚಿತ್ರ ಸ್ಟೇಟಲ್ಲಿ ಇದ್ದೀವಿ ನಾವು ಇಂಡಿಯನ್ ಪಾಲಿಟಿಕ್ಸಲ್ಲಿ. ಈಗ ನಿಜವಾದ ವಿಚಿತ್ರ ಸ್ಟೇಟ್. ಯಾಕೆಂದರೆ ನಾವು ಏನನ್ನು ಡಿಬೇಟ್ ಮಾಡಬೇಕಿತ್ತು ಅಂದರೆ BJP 3-2 ಇದ್ದಿದ್ದ ಸ್ಕೋರು, ಅಂದರೆ 3 ಕಾಂಗ್ರೆಸ್ಗೆ 2 BJPಗೆ ಇದ್ದಿದ್ದ ಸ್ಕೋರು ಈಗ 1-4 ಆಗಿದೆ. ಅಂದರೆ 1 ಕಾಂಗ್ರೆಸ್ಗೆ 4 BJPಗೆ. BJP ಹೀಗೆ ಮಾಡಿದ್ದು ಕರೆಕ್ಟಾ? ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಾ? ಇದರಿಂದ ನಮ್ಮ ಜನಕ್ಕೆ ಒಳ್ಳೆಯದಾಗತ್ತಾ? ಇದಕ್ಕೆ ಮುಂದೆ ನಮ್ಮ ದೇಶಕ್ಕೆ ಒಳ್ಳೆಯದಾಗತ್ತಾ ಅನ್ನೋದು ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಇಶ್ಯೂ. ಬಟ್ ನಾವು ಪ್ರತಿ ಎಲೆಕ್ಷನಲ್ಲೂ ವಿ ಸೀಮ್ ಟು ಟರ್ನ್ ದಿ ಡಿಬೇಟ್ ಆನ್ ರಾಹುಲ್ ಗಾಂಧಿ, ಆ್ಯಂಡ್ ದಟ್ ಈಸ್ ವೆರಿ ಡಿಸರ್ವ್ಡ್ಲಿ ಸೊ. ಕರೆಕ್ಟಾಗಿ ವಿ ನೀಡ್ ಟು ಫೋಕಸ್ ಆನ್ ರಾಹುಲ್ ಗಾಂಧಿ ಬಿಕಾಸ್ ಹಿ ಸೀಮ್ಸ್ ಟು ಬಿ ಆಪ್ರೇಟಿಂಗ್ ವಿತ್ ನಿಯರ್ಲಿ ನೋ ಅಕೌಂಟಬಿಲಿಟಿ ಫಾರ್ ದಿ ಲಾಸ್ಟ್ ಫ್ಯೂ ಇಯರ್ಸ್. ಅವರು ಪ್ರತಿ ಎಲೆಕ್ಷನ್ ಸೋತ ಮೇಲೂ ಅವ್ರನ್ನ ಪ್ರಮೋಟ್ ಮಾಡ್ತಾರೆ, ಅವ್ರಿಗೆ ನೋಬಡಿ ಸೀಮ್ಸ್ ಟು ಆಸ್ಕ್ ಕ್ವೆಶನ್ಸ್ ಎಟ್ಸೆಟ್ರಾ ಎಟ್ಸೆಟ್ರಾ. ಬಟ್ ಅದಕ್ಕೆ ಮುನ್ನ ದಿ ಮೋರ್ ಇಂಪಾರ್ಟೆಂಟ್ ಕ್ವೆಶನ್ is what the BJP is doing, is that the right thing for Indian democracy? Another, it's a very important question. Either the misuse of the governor's office, the misuse of money, the misuse of power, the misuse of the legislature itself, is that an appropriate thing? Another, we must ask primarily. One, ಎರಡನೇದು, ಈಗ ಕಾಂಗ್ರೆಸ್ಸಲ್ಲಿ ಏನು ಧ್ವನಿಗಳು ಎದ್ದು ಬರ್ತಾ ಇದೆ, ರಾಹುಲ್ ಗಾಂಧಿ ಅಗೇನ್ಸ್ಟ್ ಏನು ಬರ್ತಾ ಇದೆ, ಅದು ಇಟ್ ಇಸ್ ಓನ್ಲಿ ಎ ರಿಫ್ಲೆಕ್ಷನ್ ಆಫ್ ಎ ವೆರಿ ಓಲ್ಡ್ ಫೆನೊಮೆನನ್. ಏನು ಮರಿಬಾರ್ದು ಅಂದರೆ ಸಕ್ಸಸ್ ಹ್ಯಾಸ್ ಎ 1000 fathers and failure is an orphan ಅಂತ. ಸೋತಾಗ ಎಲ್ಲರೂ ದೇ ಸೀಮ್ ಟು ಡೆಸರ್ಟ್ ದಿ ಸಿಪ್, ಆ್ಯಂಡ್ ದಟ್ಸ್ ವಾಟ್ ಇಸ್ ಹ್ಯಾಪ್ನಿಂಗ್. ಮೂರನೇದು, ವಾಟ್ ಇಸ್ ವೆರಿ ಆಬ್ವಿಯಸ್ ಇಸ್ ದಟ್ ನಾವುಗಳು ಡೆಲ್ಲಿಲಿ 2012ನೇ ಇಸ್ವಿಲಿ ಆವಾಗ UP ಎಲೆಕ್ಷನ್ಸ್ ಆಗುವಾಗ ರಾಹುಲ್ ಗಾಂಧಿ ಅವರು ಆವಾಗ ಹಿ ಹ್ಯಾಡ್ ಟೇಕನ್ ಚಾರ್ಜ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಹಿ ವಾಸ್ ಲೀಡಿಂಗ್ ದಿ ಎಲೆಕ್ಷನ್ಸ್ ಇನ್ ದಿ ಉತ್ತರ ಪ್ರದೇಶ್ ಎಲೆಕ್ಷನ್ಸ್ ಆ್ಯಂಡ್ ಹಿ ಫೇಲ್ಡ್ ಇನ್ ದೋಸ್ ಎಲೆಕ್ಷನ್ಸ್. He won 27 seats in 2012. Iga, he's won 7 seats out of in 2017. So it shows you that this is a constant process. ಈಗ ಧ್ವನಿಗಳು ಯಾತಕ್ಕೆ ಎದ್ದು ಬರ್ತಾ ಇದೆ ಅಂದರೆ ಬಿಕಾಸ್ ಅಲ್ಲಿ ಇನ್ ದಿ ಕಾಂಗ್ರೆಸ್ ದಿ ಸೋ ಕಾಲ್ಡ್ ಓಲ್ಡ್ ಗಾರ್ಡ್ ಅಂದರೆ ಹಳೆ ತಲೆಗಳು ದೇ ಹ್ಯಾವ್ ಆಲ್ವೇಸ್ ಬೀನ್ ಅನ್ಕಂಫರ್ಟಬಲ್ ವಿತ್ ದಿ ಥಾಟ್ ಆಫ್ ರಾಹುಲ್ ಗಾಂಧಿ ಕಮಿಂಗ್ ಟು ಪವರ್ ಆ್ಯಂಡ್ ರಿಪ್ಲೇಸಿಂಗ್ ಸೋನಿಯಾ ಗಾಂಧಿ, ಆ್ಯಂಡ್ ದೇ ಹ್ಯಾವ್ ಆಲ್ವೇಸ್ ಬೀನ್ ಅನ್ಕಂಫರ್ಟಬಲ್. ದಟ್ ಈಸ್ ವಾಟ್ ಇಸ್ ಗೆಟಿಂಗ್ ರಿಫ್ಲೆಕ್ಟೆಡ್. ಈ 4-5 ಧ್ವನಿಗಳನ್ನ ನೋಡ್ತಿರೋದು ನಾವು ವೇರ್ ದೇ ಅಪೋಸ್ ರಾಹುಲ್ ಗಾಂಧಿ. ಬಿಕಾಸ್ ಈ ಕ್ವೆಶನ್ಸ್ ಏನಿದೆ ರಾಹುಲ್ ಗಾಂಧಿ ಬಗ್ಗೆ, ದೇ ಶುಡ್ ಹ್ಯಾವ್ ಬೀನ್ ಆಸ್ಕ್ಡ್ ಎ ಲಾಂಗ್ ಟೈಮ್ ಬ್ಯಾಕ್. ಈಗ ಕೇಳೋದ್ರಲ್ಲಿ there's no point because really the Congress is in a very very desperate state. In fact, it's an existential issue. ಬ್ರಿಜೇಶ್ ಕಾಳಪ್ಪನವ್ರು ಹೇಳಿದ್ರು 1977ರಲ್ಲಿ ಇಂದಿರಾ ಗಾಂಧಿ ಅವರೇ ಸೋತರು, ಮತ್ತೆ ಕಾಂಗ್ರೆಸ್ ಎದ್ದು ಬಂತು ಅಂತ. ಬಟ್ ಆವಾಗ 77ನೇ ಇಸ್ವಿಲಿ ಇಂದಿರಾ ಗಾಂಧಿ ಮುಂದೆ ಸಂಜಯ್ ಗಾಂಧಿ ಇದ್ದರು, ರಾಜೀವ್ ಗಾಂಧಿ ಇದ್ದರು, ಬೇರೆ ಬೇರೆ ತಲೆಗಳು ಇದ್ದವು. ಈಗ when Sonia Gandhi is not very well, when Rahul Gandhi is not performing, when Priyanka Gandhi is very reluctant, the future for the Congress built around the Gandhi family looks very bleak. ನಾಲ್ಕನೇದು. ಆ್ಯಂಡ್ ಐದನೇದು, ಐ ಥಿಂಕ್ ದಿ ಇಶ್ಯೂ ದಟ್ ಈಸ್ ಗೆಟಿಂಗ್ ಎಕ್ಸ್ಪೋಸ್ಡ್. ಈಗ ನಾವು ವಿ ಆರ್ ಸೆಲಿಬ್ರೇಟಿಂಗ್ ವಾಟ್ ದಿ BJP ಹ್ಯಾಸ್ ಡನ್. ಇಟ್ಸ್ ಎ ವೆರಿ ಡೇಂಜರಸ್ ಥಿಂಗ್. Now we should celebrate what the BJP has done in Uttar Pradesh or maybe in Uttarakhand, but I think we should not celebrate what is happening in Goa or Manipur. Yakendre this is extremely dangerous. Congress idana modle madide, BJP nu idana madidre nama rajkiyadalli there is no difference between BJP and Congress. BJP istu varsha they have talked about a party with a difference. Nam paksha aur pakshakinta bhara different agide, namage bhara ಮೌಲ್ಯಗಳಿವೆ ಅಂತ ಬಹಳ ಕೊಚ್ಕೊಳ್ತಾ ಇದ್ರು. ಮೊನ್ನೆ ನಾನು ಬೇರೆ ಒಂದು ಚಾನೆಲಲ್ಲಿ ಅವರ ಒಬ್ಬರು ಸ್ಪೋಕ್ಸ್ಮ್ಯಾನ್ ಡಾಕ್ಟರ್ ವಾಮನ್ ಆಚಾರ್ಯ ಅವ್ರನ್ನ ನೋಡಿದೆ. ಐ ವಾಸ್ ಶಾಕ್ಡ್ ಟು ಹಿಯರ್ ವಾಟ್ ಹಿ ಸೆಡ್.
ಹಿ ಸೆಡ್ ನಾವು ಬಿ ಜೆ ಪಿಯಿಂದ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಈ ಥರ ವ್ಯಾಲ್ಯೂಸ್ ಇನ್ನು ಮುಂದಕ್ಕೆ ಅಂತ. ಇಫ್ ದಿ ಬಿ ಜೆ ಪಿ ಈಸ್ ಸೇಯಿಂಗ್ ದಿಸ್, ಇಟ್ಸ್ ವೆರಿ ವೆರಿ ಡೇಂಜರಸ್ ಟು ಇಂಡಿಯನ್ ಪಾಲಿಟಿಕ್ಸ್. ನಾವು ರಾಹುಲ್ ಗಾಂಧಿನ ಕ್ರಿಟಿಸೈಸ್ ಮಾಡಬೇಕು, ಬಟ್ ಅಟ್ ದ ಸೇಮ್ ಟೈಮ್ ಬಿ ಜೆ ಪಿನ ಕ್ರಿಟಿಸೈಸ್ ಮಾಡದೆ ಬಿಡಲೇಬಾರ್ದು. ಲಾಸ್ಟ್ ಪಾಯಿಂಟ್ ಇಷ್ಟೇ ನಾವು ಮಾಡೋದು, ರಾಹುಲ್ ಗಾಂಧಿ ಅವರು ಈ ಸ್ಥಿತಿಗೆ ಏನಿಗೆ ಒಂದೇ ಒಂದು ಪಾಯಿಂಟ್ ಈ ಸ್ಥಿತಿಗೆ ರಾಹುಲ್ ಗಾಂಧಿ ಅಂಡ್ ಕಾಂಗ್ರೆಸ್ ಏನಿಗೆ ಬಂದಿದ್ದಾರೆ ಅಂದರೆ ಇದು ಒಂದೇ ಕಾರಣಕ್ಕೆ, ಬಿಕಾಸ್ ರಾಹುಲ್ ಗಾಂಧಿ has believed in a very theoretical construct of politics. ಅಂದರೆ ಅವರ ಪೊಲಿಟಿಕಲ್ ಥಿಯರಿ ಚೆನ್ನಾಗಿದೆ, ಅವರ ಪೊಲಿಟಿಕಲ್ ಪ್ರಾಕ್ಟೀಸ್ ಸರಿಗಿಲ್ಲ, and that has got exposed in this last 1 week. ಎಸ್ ಕೃಷ್ಣ ಪ್ರಸಾದ್ ಅವರ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಹಕ್ಕಿಬರು, ತಾವೇನು ನೋಡ್ತೀರಿ, ಯಾವ ರೀತಿಯಾಗಿ ನೋಡ್ತೀರಿ ರಾಹುಲ್ ಗಾಂಧಿ ಇರುವಂಥ ಸಿಚುವೇಶನ್ನು? ನಿಜಕ್ಕೂ ಕೂಡ ಅವ್ರ ನಾಯಕತ್ವವನ್ನು ಕೊಡೋದಕ್ಕೆ ಸಮರ್ಥರಾಗ್ತಾರ? ಈಗ ಕೃಷ್ಣ ಪ್ರಸಾದ್ ಅವರು ಹೇಳಿದಾಗ 2012ರಲ್ಲಿ ಉತ್ತರ ಪ್ರದೇಶದ ಚುನಾವಣೆ ಮೂಲಕವೇ ಅವರು ರಾಷ್ಟ್ರ ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿದ್ರು. ಆದರೆ ಆವಾಗ 27 ಸೀಟ್ಗಳನ್ನು ತೆಗೆದುಕೊಂಡಿದ್ದರು. ಆದರೆ ಇವತ್ತಿನ ದಿನ 7 ಸೀಟ್ಗಳು ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. 6.2% ಅವರು ಓಟ್ ಶೇರನ್ನು ಪಡ್ಕೊಂಡಿದ್ದಾರೆ. ಹಾಗಾದರೆ ರಾಹುಲ್ ಗಾಂಧಿಯವರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ? ಈಗ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರ ಮಧ್ಯೆ ದೊಡ್ಡ ಡಿವಿಷನ್ ಇದೆ. ಸೋನಿಯಾ ಗಾಂಧಿಯವರು ಹಳೆ ತಲೆಮಾರಿನ ನಾಯಕರನ್ನು ಮತ್ತು ಅಂದರೆ ಇಂದಿರಾ ಗಾಂಧಿ ಜೊತೆಗಿದ್ದವರನ್ನು ಮತ್ತು ರಾಜೀವ್ ಗಾಂಧಿಯವರ ಜೊತೆಗಿದ್ದವರನ್ನು ಇಬ್ಬರಿಗೂ ಸಮಸಮವಾಗಿ ತೆಗೆದುಕೊಂಡು ರಾಜಕಾರಣ ಮಾಡೋದರಲ್ಲಿ ಭಾಳ ನಿಸ್ಸಿಮರಾಗಿದ್ದರು. ಆದರೆ ರಾಹುಲ್ ಗಾಂಧಿಯವರು ತನ್ನ ಅಜ್ಜಿಯ ಜೊತೆಗಿದ್ದವರಿಗೆ ಮತ್ತು ತನ್ನ ಸ್ವತಃ ತಾಯಿಯ ಜೊತೆಗಿದ್ದವರಿಗೂ ಕೂಡ ಅವ್ರು ತೆಗೆದುಕೊಳ್ಳಿಕ್ಕೆ ರೆಡಿ ಇಲ್ಲ. ಅವ್ರು ಏನು ಹೇಳ್ತಾರೆ, ಪ್ರತಿ ಸಲ ನೀವು ಹೇಳೋದನ್ನು ಕೇಳ್ತಿರ್ಬೇಕು, ನಾ ಪಕ್ಷ ಕಟ್ತೀನಿ ಅಂತ ಹೇಳ್ತಾರೆ, ಆದರೆ ಆ ಪಕ್ಷವನ್ನು ಗೆಲ್ಲಿಸ್ತೀನಿ ಅಂತ ಅವ್ರು ಎಂದೂ ಹೇಳಲಿಲ್ಲ. ಆದರೆ ರಾಜಕಾರಣದಲ್ಲಿ ಗೆಲ್ಲುವುದು ಹಠ ಮುಖ್ಯ ಇರಬೇಕು, ಹೊರಸಾಗಿ ಕಟ್ಟೋದು ಹಠ ಮುಖ್ಯ ಇರಬಾರ್ದು. ಹೀಗಿದ್ದಾಗ ರಾಹುಲ್ ಗಾಂಧಿಯವರು ಸಹಜವಾಗಿ ಅವ್ರ ಗ್ರಾಫು ಕೆಳಗಡೆ ಇಳಿತಾನೇ ಇದೆ. ಮತ್ತು ಅವ್ರಿಗೆ ಯಾವ ರೀತಿಯಿಂದ ಒಂದು ಆಶಾಕಿರಣ ಆಗ್ತಾ ಇದೆ ಅಂತೂ ನಮಗೆ ಅನಿಸ್ತಾ ಇಲ್ಲ. ಉಸ್ತುವಾರಿ ಬದಲಾವಣೆ ಆಗ್ತಾ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ ಇನ್ನೂ ಕೂಡ ಸಂಘರ್ಷ. ಅದೇ ದಿಗ್ವಿಜಯ್ ಸಿಂಗ್ ಇದ್ದಾರೆ, ಅದೇ ಅಂತೋನಿ ಇದ್ದಾರೆ, ಅದೇ ಶಿಂದೆ ಇದ್ದಾರೆ, ಅದೇ ಆಸ್ಕರ್ ಇದ್ದಾರೆ, ಅದೇ ಅಹಮದ್ ಪಟೇಲ್ ಇದ್ದಾರೆ. ಏನು ಬದಲಾವಣೆ ಮಾಡ್ತಾ ಇದ್ದಾರೆ? ಪಕ್ಷ ಏನು ಕಟ್ತಾ ಇದ್ದಾರೆ? ಯಾರು ತಾಯಿ ಮಗನ ಮಾತು ಕೇಳಲ್ಲ, ಮಗನ ತಾಯಿ ಮಾತು ಕೇಳಲ್ಲ. ಈಗ ನೆಹರು ಫೋಟೋ ಆಗಲಿ, ಇಂದಿರಾ ಗಾಂಧಿ ಫೋಟೋ ಆಗಲಿ, ರಾಜೀವ್ ಗಾಂಧಿ ಫೋಟೋ ಆಗಲಿ, ಸೋನಿಯಾ ಗಾಂಧಿ ಫೋಟೋ ಆಗಲಿ ಚುನಾವಣೆ ಗೆಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಈಗ ಯಾವುದಿದ್ರೂ ತತ್ವ ಮತ್ತು ಆದರ್ಶಗಳನ್ನು ಮಾತ್ರ ಗೆಲ್ಲಿಸ್ಬೋದು ಮತ್ತು ಹೋರಾಟ ಜೀಲ್ ಅನ್ನೋದು ಗೆಲ್ಲಿಸುತ್ತೆ. ಈಗ ಇನ್ನಾದ ಅವರು ನಂಬಿದ್ದೇ ಏನಿದೆ ಅಂತಂದ್ರೆ ಜಾತ್ಯತೀತ ಓಟುಗಳು. ಈಗ ಜಾತ್ಯತೀತ ಓಟುಗಳು ಶೇರ್ ಮಾಡಿಕೊಳ್ಳುವಂಥ ಪಕ್ಷಗಳು ದೇಶಾದ್ಯಂತ ಹೆಚ್ಚಾಗಿದ್ದಾವೆ. ಕಾಶ್ಮೀರದಲ್ಲೇ ಇದೆ. ಅದೇ ರೀತಿಯಿಂದ ನೀವು ಪಾರ್ಟಿ ನಾವು ನೋಡ್ಬೋದು, AIDMK ನೋಡ್ಬೋದು, ನಮ್ಮಲ್ಲಿ ಜನತಾದಳ ನೋಡ್ಬೋದು, ಬಿಜು ಪಾಟ್ನಾಯಕ್ ನೋಡ್ಬೋದು, ಶರದ್ ಪವಾರ್ದು, ನಿತೀಶ್ ಕುಮಾರ್ದು. ಎಲ್ಲ ರಾಜ್ಯಗಳಲ್ಲೂ ಕೂಡ ಜಾತ್ಯತೀತ ಪಕ್ಷಗಳು ಪ್ರಬಲವಾಗಿರೋ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದ ವೋಟರ್ಸ್ಗಳು ಕಡಿಮೆ ಆಗ್ತಾ ಇದ್ದಾವೆ. ರಾಹುಲ್ ಗಾಂಧಿಯ ಮುಕ್ತ ಕಾಂಗ್ರೆಸ್ಸನ್ನು ಮಾಡಲಿಕ್ಕೆ ಇದೊಂದು ಅವಕಾಶ ಮತ್ತು ಇದರ ಚಿಂತನೆ ಆಗಿ ರಾಹುಲ್ ಗಾಂಧಿನ ಹೊರತುಪಡಿಸಿ ಅಂತಲ್ಲ, ರಾಹುಲ್ ಗಾಂಧಿಯ ಜೊತೆಗೆ ಇನ್ನಷ್ಟು ಶಕ್ತಿ ಸೇರಿಸಬೇಕು. ಕೇವಲ ರಾಹುಲ್ ಗಾಂಧಿ ಒಂದೇ ಮಾಡಲಿಕ್ಕಲ್ಲ, ಅಲ್ಲಿ ಸಚಿನ್ ಪೈಲಟ್ ಇದ್ದಾರೆ, ಜ್ಯೋತಿರಾಜ್ ಸಿಂಧ್ಯಾ ಇದ್ದಾರೆ, ಭಾಳ ಅದ್ಭುತ ನಾಯಕರುಗಳಿದ್ದಾರೆ. ಆದರೆ ಅವ್ರ ಪರಿಸ್ಥಿತಿ ಎಲ್ಲಿಗೆ ತಂದಿಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ? ಅವರು ಬೆಳಿಬಾರ್ದು, ರಾಹುಲ್ ಗಾಂಧಿ ಬೆಳಿಬೇಕು. ಆದರೆ ರಾಹುಲ್ ಗಾಂಧಿ ಆ ಪರ್ಫಾರ್ಮೆನ್ಸ್ನ ವ್ಯಕ್ತಿತ್ವ ಅಲ್ಲ ಅಂತ ನಾನು ಎಸ್. ಹಾಗೆಯೇ ರಾಹುಲ್ ಗಾಂಧಿ ಅವ್ರನ್ನ ಈ ಸಿಚುವೇಶನ್ ಕೂಡ AICCಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ BK ಹರಿಪ್ರಸಾದ್ ಅವರು ರಾಜೀನಾಮೆಯನ್ನು ಕೊಟ್ಟರು ಕೂಡ ಅದನ್ನು ಇನ್ನೂ ಕೂಡ ಅಕ್ಸೆಪ್ಟ್ ಮಾಡಿಲ್ಲ. ಹಾಗೆ ಅವರು ಇನ್ನೂ ಕೂಡ AICC ಪ್ರಧಾನ ಕಾರ್ಯದರ್ಶಿಯಾಗಿಯೇ ಇದ್ದಾರೆ. BK ಹರಿಪ್ರಸಾದ್ ಅವರು ಇದ್ರ ಬಗ್ಗೆ ಮಾತನಾಡಿದರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಅವರು ನಡೆಸಿರ್ತಕ್ಕಂತಹ ಮಾತುಕತೆಯಲ್ಲಿ BK ಹರಿಪ್ರಸಾದ್ ಹೇಳ್ತಾ ಇರುವಂಥದ್ದು ಏನು ಅನ್ನೋದನ್ನು ನೋಡೋಣ. ಸರ್, ಈಗ ಕಾಂಗ್ರೆಸ್ ಪಕ್ಷ ಈಗ ಸೋಲಿನ ಸುಳಿಯತ್ತ ಜಾರ್ತಾ ಇದೆ. ಈ ಸೋಲಿನಿಂದ ಹೊರಬರಲಿಕ್ಕೆ ಕಾಂಗ್ರೆಸ್ ಪಕ್ಷ ಏನನ್ನ ಮಾಡಬೇಕಾಗಿದೆ? ಸೋಲು ಗೆಲುವು ಎರಡೂ ಇದೆ. 1977ನೇ ಇಸ್ವಿಯಲ್ಲಿ ಲೋಕಸಭಾ ಚುನಾವಣೆ ನಂತರ ನಡೆದಂಥ ವಿಧಾನಸಭಾ ಚುನಾವಣೆಗಳಲ್ಲೆಲ್ಲರೂ ಸಹ ಉತ್ತರ ಭಾರತದಲ್ಲಿ ನಾವು ಸೋಲನ್ನು ಅನುಭವಿಸಿದ್ವಿ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ನಾವು ಪುನಃ ಬಂದಿದ್ವಿ. ಅದೇ ರೀತಿಯಾಗಿ ಈಗಲೂ ಸಹ ನಡೆದಂಥ 5 ಚುನಾವಣೆಗಳಲ್ಲಿ 2 ರಾಜ್ಯಗಳಲ್ಲಿ ಆ್ಯಂಟಿ ಇನ್ಕಂಬೆನ್ಸಿ ಅಂತ ಏನು ಹೇಳ್ತಾರೆ, ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತು. ಉತ್ತರ ಕನ್ನಡ, ಉತ್ತರಾಂಚಲು ಮತ್ತು ಉತ್ತರ ಪ್ರದೇಶದಲ್ಲಿ. ಮಧ್ಯಪ್ರದೇಶದಲ್ಲಿ ನಾವು ನಿಮ್ಮ ಪಂಜಾಬಲ್ಲಿ ನಾವು ಗೆದ್ದಿದ್ದೀವಿ ಸ್ಪಷ್ಟವಾದ ಬಹುಮತದಿಂದ. ಮಣಿಪುರಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಬಂದಿದ್ದೀವಿ. ಮತ್ತು ಗೋವಾದಲ್ಲೂ ಸಹ ಅತಿ ಹೆಚ್ಚಿನ ಶಾಸಕರು ಗೆದ್ದಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಖ್ಯಮಂತ್ರಿ, ಅಲ್ಲಿದ್ದಂಥ ಮಂತ್ರಿಗಳೆಲ್ಲ ಸೋತಿದ್ದಾರೆ, 7 ಜನ. ಆದ್ದರಿಂದ ಕಾಂಗ್ರೆಸ್ ಪಕ್ಷ ಸೋಲಿನ ಅಂಚಿನಲ್ಲಿ ಇಲ್ಲ, ಗೆದ್ದಿದ್ದೀವಿ. ಆದರೆ ಗೆಲುವನ್ನು ಸೋಲಾಗಿ ಪರಿವರ್ತನೆ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಹಣದ ಬಲದಿಂದ.
ಈಗ ಮುಂದೆ ಮತ್ತೆ ಗೆಲುವನ್ನು ಪಡೀಲಿಕ್ಕೆ ನೀವು ಏನು ಮಾಡಬೇಕಾಗಿದೆ? ಈಗ ಮುಖ್ಯವಾಗಿ ಮಣಿಪುರ ಮತ್ತು ಗೋವಾ ರಾಜ್ಯಗಳಲ್ಲಿ ನಿಮಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಇತ್ತು, ಆದರೆ ನೀವೇ ಕೈ ಚೆಲ್ಲಿದ್ರಿ. ಸರ್ಕಾರ ರಚನೆಗೆ ಹಕ್ಕನ್ನು ಮಂಡಿಸಲಿಲ್ಲ. 48 ಗಂಟೆ ಕಳೆದರೂ ಕೂಡ ಗೋವಾದಲ್ಲಿ ಹಕ್ಕನ್ನು ಮಂಡಿಸಲಿಲ್ಲ. 3 ಮಂದಿ ಪಕ್ಷೇತರನ್ನ ಗೋವಾದಲ್ಲಿ ನಿಮ್ಮ ಕಡೆ ಬೆಂಬಲ ಪಡ್ಕೊಳ್ಳುವಂಥದ್ದು ಕಷ್ಟ ಇರಲಿಲ್ಲ. ಗೋವಾ ಫಾರ್ವರ್ಡ್ ಪಾರ್ಟಿ ಅವರು ಬಿಜೆಪಿ ವಿರುದ್ಧವೇ ಹೋರಾಡಿದಂಥ ಪಕ್ಷ, ಬೆಂಬಲ ಕೊಡ್ಲಿಕ್ಕೆ ಸಿದ್ಧ ಇದ್ರು, ಅವರನ್ನು ನೀವು ಸಳ್ಕೊಳ್ಳಿಲ್ಲ. ಇದೆಲ್ಲ ಯಾಕೆ ವಿಫಲ ಆಯಿತು? ನಿಮ್ಮ ಪ್ರಧಾನ ಕಾರ್ಯದರ್ಶಿ ದಿಗ್ವಿಜಯ್ ಸಿಂಗ್ ಅವರು ಯಾಕೆ ಇದರಲ್ಲಿ ವಿಫಲ ಆದರು? ಅದು ಭಾಳ ಮುಖ್ಯವಾಗಿ ಜನ ಯಾವ ರೀತಿ ತೀರ್ಮಾನ ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ. ಸರ್ಕಾರ ರಚನೆ ಮಾಡ್ತಕ್ಕಂಥದ್ದು ತದನಂತರ ಬರ್ತಕ್ಕಂಥ ವಿಚಾರ. ಮಣಿಪುರಲ್ಲಿ ಮತ್ತು ಗೋವಾದಲ್ಲಿ ಭಾಳ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ತಿರಸ್ಕಾರ ಮಾಡಿದ್ದಾರೆ ಜನತೆ. ಅದರಲ್ಲೂ ಸಹ ಮಣಿಪುರಲ್ಲಿದ್ದಂಥ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿ ಅಭ್ಯರ್ಥಿ ಅವರು ಸಹ ಸೋತಿದ್ದಾರೆ. ಗೋವಾದಲ್ಲಿ ಮುಖ್ಯಮಂತ್ರಿ ಇದ್ದವರು ಸೋತಿದ್ದಾರೆ. ಅದರ ಅರ್ಥ ಭಾರತೀಯ ಜನತಾ ಪಾರ್ಟಿಯವ್ರನ್ನ ಜನ ತಿರಸ್ಕಾರ ಮಾಡಿದ್ರೂ ಸಹ ಅದರ ವಿರುದ್ಧವಾಗಿ ಅವರ ಒಂದು ದುರಹಂಕಾರದ ಒಂದು ಪ್ರದರ್ಶನವನ್ನು ಭಾರತೀಯ ಜನತಾ ಪಾರ್ಟಿಯವರು ತೋರಿಸಿದ್ದಾರೆ. ಮಣಿಪುರ ಮತ್ತು ಗೋವಾದಲ್ಲಿ ಅಲ್ಲಿನ ಉಸ್ತುವಾರಿ ಕಾರ್ಯದರ್ಶಿಗಳಿಂದ ತಪ್ಪಾಗಿದೆ ಅಂತ ಅನಿಸುತ್ತಾ ನಿಮಗೆ ಮೇಲ್ನೋಟಕ್ಕೆ? ಏನಿಲ್ಲ, ಈಗ ಹಣದ ಬಲದ ಮುಂದೆ ನಾವೇನು ಮಾಡಲಿಕ್ಕಾಗೋದಿಲ್ಲ. ಗೋವಾದಲ್ಲೂ ಸಹ ಹಣದ ಪ್ರಾಬಲ್ಯ ನಡೆದಿದೆ. ಬೆಂಗಳೂರಿನಿಂದ ಮಣಿಪುರಕ್ಕೆ ದುಡ್ಡು ಹೋಗಿದೆ. ಮಣಿಪುರಲ್ಲೂ ಸಹ ಹಣದ ಬಲ ನಡೆದಿದೆ. ಅದು ಉತ್ತರ ಪೂರ್ವ ರಾಜ್ಯದಲ್ಲಿ ಭಾಳ ಸೂಕ್ಷ್ಮ ಪ್ರದೇಶಗಳವೆಲ್ಲ, ಅಲ್ಲಿ ಉಗ್ರವಾದಿಗಳಿರ್ತಕ್ಕಂಥ ಜಾಗ. ಅಲ್ಲೂ ಸಹ ಇವರು ರಾಜಕೀಯ ಮಾಡಿರ್ತಕ್ಕಂಥದ್ದು ನೋಡಿದಾಗ ಭಾಳ ಅಸಹ್ಯಕರವಾದಂಥ ರಾಜಕೀಯ ಅದು ಆಗಬಾರ್ದಾಗಿತ್ತು. ACC ಪುನರಚನೆ ಮಾಡೋದಾದರೆ ಯಾವ ರೀತಿ ಮಾಡಬೇಕು? ಮತ್ತು ರಾಹುಲ್ ಗಾಂಧಿ ಅವರು ತಮ್ಮ ನಾಯಕತ್ವ ಗುಣವನ್ನು ಬದಲಾಯಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಸಂದೀಪ್ ದೀಕ್ಷಿತ್ ಅಂತವರು ರಾಹುಲ್ ಗಾಂಧಿ ನಾಯಕತ್ವ ಗುಣ ಬದಲಾಯಿಸ್ಕೊಳ್ಬೇಕು, ಇಲ್ವೇ ಅವ್ರು ಬೇರೆಯವ್ರಿಗೆ ನಾಯಕತ್ವ ಬಿಟ್ಕೊಡ್ಬೇಕು ಅಂತ ಕೂಡ ಡಿಮ್ಯಾಂಡ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ನಾಯಕತ್ವ ಬಿಟ್ಕೊಡ್ಬೇಕಾ ಅಥವಾ ನಾಯಕತ್ವ ಗುಣ ಬದಲಾಯಿಸ್ಕೊಳ್ಬೇಕಾ, ಹೇಗೆ? ಈಗ ಸೋತ ನಂತರ ಹಲವಾರು ರೀತಿಯ ಹೇಳಿಕೆಗಳು ಕೊಡ್ತಾರೆ. ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ವಿಕ್ಟ್ರಿ ಹ್ಯಾಸ್ ಗಾಟ್ ಥೌಸಂಡ್ಸ್ ಆಫ್ ಪೇರೆಂಟ್ಸ್, ಡಿಫೀಟ್ ಈಸ್ ಎನ್ ಆರ್ಫನ್ ಅಂತ. ಸೋತಾಗ ಎಲ್ಲರೂ ಸಹ ಒಂದು ಕಲ್ಲೆತ್ತಾಗ್ತಾರೆ. ಅದೇನೂ ಬೇಕಾಗಿಲ್ಲ. ನಾಯಕತ್ವ ಸರಿಯಾಗೇ ಇದೆ. ಈ ನೆಹರು ಅಥವಾ ರಾಹುಲ್ ಗಾಂಧಿಯವರ ಪರಿವಾರದ ಒಂದು ಭಾಳ ಮುಖ್ಯವಾದ ಅಂಶ ಏನು ಅಂತಂದರೆ ಎಲ್ಲರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಶಕ್ತಿ ಅವ್ರಿಗೆ ಮಾತ್ರ ಇರೋದರಿಂದ ಅವರ ನಾಯಕತ್ವ ಬೇಕು. ಬಾಕಿ ಬದಲಾವಣೆಗಳು ಅಂದರೆ ಕೆಲವು ಹೊಸಬರು ಮತ್ತು ಹಳಬರು ಎರಡೂ ಸಹ ಮಿಶ್ರವಾಗಿ ನಾವು ಮುಂದೆ ಬಂದಾಗ ಅನುಕೂಲ ಆಗುತ್ತೆ. ಇದು ಹರಿಪ್ರಸಾದ್ ಅವರು ಹೇಳ್ತಾ ಇರತಕ್ಕಂತಹ ಮಾತು. ಅವರು ರಾಹುಲ್ ಗಾಂಧಿಯ ನಾಯಕತ್ವವನ್ನು ಸಮರ್ಥಿಸ್ಕೊಳ್ತಾ ಇರುವಂಥದ್ದು. ಇದ್ರ ಬಗ್ಗೆ ಚರ್ಚೆ ನಾವು ಮುಂದುವರಿಸೋಣ. ಚಿಕ್ಕ ಬ್ರೇಕ್ ನಂತರ ಮೃಗೇಂದ್ರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮುಂದುವರಿಸೋಣ. ಬ್ರಿಜೇಶ್ ಅವರೇ, ಇಲ್ಲಿ ರಾಹುಲ್ ಗಾಂಧಿ ಅವರ ನಾಯಕತ್ವಕ್ಕೆ ನೇರವಾಗಿ ಹೇಳ್ಕೊಳ್ತಾರೆ, ಅವ್ರು ಇನ್ನೂ ಪ್ರಬುದ್ಧರಾಗಿಲ್ಲ ಅನ್ನುವಂಥ ಮಾತನ್ನ ಶೀಲಾ ದೀಕ್ಷಿತ್ ಅಂತವರು ಕೂಡ ಹೇಳ್ತಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಯಾವಾಗ ಪ್ರಬುದ್ಧರಾಗ್ತಾರೆ, ಯಾವಾಗ ಸಮರ್ಥವಾದಂಥ ನಾಯಕತ್ವವನ್ನು ಕೊಡ್ತಾರೆ ಅಂತ? ಇಲ್ಲ, ಅದು ತಪ್ಪಾಗಿ ನೀವು ಓದಿದ್ದೀರಾ ಹರಿಪ್ರಸಾದ್. ಅವರ ಫುಲ್ ಇಂಟರ್ವ್ಯೂ ನೋಡಿ ಶೀಲಾ ದೀಕ್ಷಿತ್ ಅವ್ರು ಯಾವತ್ತೂ ಕೂಡ ಪ್ರಬುದ್ಧತೆ ಬಗ್ಗೆ ಮಾತಾಡಿಲ್ಲ. ಅವ್ರೇನು ಹೇಳಿದ್ದು ಅಂತ ಹೇಳಿದ್ರೆ, ಅವ್ರಿಗಿನ್ನ 46 ವರ್ಷ. ಅದು ಪ್ರಬುದ್ಧತೆ ಅಂತ ಹೇಳಿದ್ರೆ ಅವ್ರಿಗೆ ಇವಾಗ 78 ವರ್ಷ ಇದೆ. ಸೊ ಇದು ಕಂಪ್ಯಾರಿಸನ್ ಮಾಡಿದ್ದಾರೆ ಹೊರತು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಅವ್ರ ಪ್ರಬುದ್ಧತೆ ಇಲ್ಲ ಅಂತ ಹೇಳಲಿಲ್ಲ. ದಯವಿಟ್ಟು ಅದನ್ನ ನೀವು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಆಮೇಲೆ ವೀಕ್ಷಕರಿಗೂ ತಪ್ಪಾಗಿ ತಿಳಿಸ್ಬೇಡಿ. ಇವತ್ತು ನೋಡಿ, ಇವಾಗ ಏನಾಗಿದೆ, ವಿ ಆರ್ ಇನ್ ಡಿಫಿಕಲ್ಟ್ ಸರ್ಕಮ್ಸ್ಟಾನ್ಸ್. ಒಂದು ಆತ್ಮ, ಇನ್ನೊಂದು ಜೀವ ಅಂತ. ಫಸ್ಟ್ ನಮ್ಮ ದೇಹಕ್ಕೆ ಜೀವ ತುಂಬಬೇಕು, ನಂತರ ಆತ್ಮ ತುಂಬಬೇಕು ಅಂತ ಹೇಳ್ತಾರೆ. ಇಲ್ಲ, ಅದು ಸರಿ. ಅವ್ರು ನೋಡಿ, ಎಲ್ಲರದ್ದು ವೈಯಕ್ತಿಕ ಒಪಿನಿಯನ್ ಇದ್ದೇ ಇರುತ್ತೆ. ಇವಾಗ ಏನಿದೆ, ಇವಾಗ ಕಾಂಗ್ರೆಸ್ ಪಕ್ಷ ಒಂದು ಜಾತ್ಯತೀತ ಪಕ್ಷ. ಆಮೇಲೆ ಈ ದೇಶದ ಒಂದು ಅತ್ಯುನ್ನತ ಪಕ್ಷ ಏನಕ್ಕೆ ಅಂತ ಹೇಳಿದ್ರೆ, ನಾವು ಫ್ರೀಡಮ್ ಸ್ಟ್ರಗಲ್ ಇಂದ ಹಿಡಿದು ನಾವು ಇದುವರೆಗೂ ನಾವು ಏನೇನು ಕಾಂಟ್ರಿಬ್ಯೂಷನ್ ನಮ್ದಿದೆ ಅಂತ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಸೊ ವಿ ಆರ್ ದಿ ಆಲ್ಟರ್ನೇಟ್ ಪಾರ್ಟಿ ಅಟ್ ಆಲ್ ಟೈಮ್ಸ್. ಇವತ್ತು ಜನ ಏನ್ ಮಾಡ್ತಾರೆ, ಜನ ಯಾವತ್ತೂ ಕೂಡ ಯಾವುದೋ ಒಂದು ಪಕ್ಷಕ್ಕೆ ಅವಕಾಶ ಕೊಟ್ಟೆ ಕೊಡ್ತಾರೆ. 77ರಲ್ಲಿ ಜನತಾ ಪಕ್ಷಕ್ಕೆ ಈ ಸತಿ ಬಿಜೆಪಿ ಕೊಟ್ರು. ಅಲ್ಲ, ನೀವು ಹರಿಪ್ರಸಾದ್, ಏನಕ್ಕಂದ್ರೆ ನೀವು ಬೆಂಗಳೂರಲ್ಲಿರುವಾಗ, ನಾನು ಡೆಲ್ಲಿಲಿರುವಾಗ ಇದು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ನೀವು ಕೇಳೋದು, ಆಮೇಲೆ ನಾನು ರೆಸ್ಪಾನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಲೆಟ್ ಮಿ ಕಂಪ್ಲೀಟ್ ಮೈ ಪಾಯಿಂಟ್. ಇವಾಗ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಜನ ಯಾವತ್ತೂ ಕೂಡ ಬೇರೆ ಪಕ್ಷಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವಾಗ ಭಾರತೀಯ ಜನತಾ ಪಕ್ಷಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ಇವಾಗ ಎಲ್ಲ ಬರುವಂಥ ಚುನಾವಣೆಯಲ್ಲಿ ಎಲ್ಲಾದ್ರಲ್ಲೂ 2014ರಲ್ಲಿ ಅವ್ರಿಗೆ ಯಾವ ಒಂದು ವೋಟ್ ಶೇರ್ ಸಿಕ್ತು,
ಪ್ರತಿಯೊಂದು ಚುನಾವಣೆಯಲ್ಲಿ ಅದು ಕಳ್ಸ್ಕೋತಾ ಬರ್ತಾ ಇದೆ, ಕಮ್ಮಿ ಆಗ್ತಲೇ ಬರ್ತಾ ಇದೆ. ಇವಾಗ ಉತ್ತರ ಪ್ರದೇಶದಲ್ಲೂ ಕೂಡ 4% ಕಮ್ಮಿ ಆಗಿದೆ. ಸೊ ಇದು ಏನು ಅಂತ ಹೇಳಿದ್ರೆ ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಅವ್ರು ಏನು ಒಂದೊಂದು ಅವರು ಏನು ಪ್ರಾಮಿಸಸ್ ಕೊಟ್ಟಿದ್ರು ಅದು ಯಾವುದನ್ನು ಈಡೇರಿಸಲಿಲ್ಲ. ಇವಾಗ 15 ಲಕ್ಷ ರೂಪಾಯಿ ಕೊಡುವಂಥದ್ದಾಗಲಿ, ಕಪ್ಪು ಹಣ ಹೊರಗಡೆ ತರುವಂಥದ್ದಾಗಲಿ, ಯಾವುದೇ ತಗೊಳ್ಳಿ, ಇವಾಗ ಹೆಣ್ಮಕ್ಳು ಸುರಕ್ಷತೆ ಬಗ್ಗೆ, ಇವ್ರ ನೌಕರಿ ಕೊಡಿಸೋದಾಗ್ಲಿ, ಯಾವುದೋ ಒಂದು ಕೀಪ್ ಅಪ್ ಮಾಡಿಲ್ಲ. ಇದು ಜನಕ್ಕೆ ಕಣ್ಣು ಕಾಣಿಸ್ತಾ ಇಲ್ವಾ? ಇದು ಜನ ನೋಡ್ತಿದ್ದಾರೆ, ಜನ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಏನಾಗಿತ್ತು, ಸಮಾಜವಾದಿ ಪಕ್ಷ ಇತ್ತು, ಕೇಳುವಂತ ನಾಯಕತ್ವರೇ ನಿಮ್ಮಲ್ಲಿ ಇಲ್ಲದೆ ಇದ್ದಾಗ ಇನ್ನೇನ್ ಮಾಡ್ತಾರೆ ಜನ ಅಂತ? ಕೇಳುವ ನಾಯಕತ್ವರೇ ನಿಮ್ಮಲ್ಲಿ ಇಲ್ಲದೆ ಇದ್ದಾಗ ಇನ್ನೇನ್ ಮಾಡ್ತಾರೆ ಜನ ಅಂತ? ನಿಮ್ಮ ನಾಯಕತ್ವದ ಮೇಲೆ ಜನಕ್ಕೆ ನಂಬಿಕೆನೇ ಬರ್ತಾ ಇಲ್ಲ ಅಂತ ನಿಮ್ಗೆ ಗೊತ್ತಿದೆಯಾ? 220 ಸೀಟ್ ಇತ್ತು, ಅದರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 27 ಸೀಟ್ ಇದ್ದಿದ್ದು. ಇವತ್ತು SP ಗೆ ಸೀಟ್ ಸಿಕ್ಕಿದೆ, ಸುಮಾರು 50 ಸಿಕ್ಕಿದೆ. BSP ಸೀಟ್ ಸಿಕ್ಕಿದೆ, BSP 20ಕ್ಕಿಂತ ಕಮ್ಮಿ ಸಿಕ್ಕಿದೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನೂ ಉಳಿದಿದೆ ಅಂತ ಹೇಳಿದ್ರೆ ನೋಡಿ ಖುಷಿ ಪಡ್ತಾ ಇದ್ರೆ ಬಹುಶಃ ಕಾಂಗ್ರೆಸ್ ಇದೇ ರೀತಿಯ ಸ್ಥಿತಿ ಮುಂದುವರಿಯುತ್ತಿದೆ. ಇಲ್ಲ, ಕಾಂಗ್ರೆಸ್ ಲೆಕ್ಕಕ್ಕೆ ಇಲ್ಲ ಅಂತ ಹೇಳುವಂತ ಇವತ್ತೊಂದು ಅಂತ ಒಂದು ಪರಿಸ್ಥಿತಿ ಬಂದಿಲ್ಲ ಅಂತ ನಾನು ತಿಳಿಸಿ. ಒಂದು ಕೃಷ್ಣ ಪ್ರಸಾದ್ ಸರ್ ಮಾತಾಡಿದ್ರು, ಬ್ರಿಜೇಶ್ ಮಾತಾಡಿದ್ರು, ಮತ್ತು ಹರಿಪ್ರಸಾದ್ ಸರ್ ಮಾತಾಡಿದ್ದಾರೆ. ಹರಿಪ್ರಸಾದ್ ಸರ್ ಅಂತವ್ರು ಇಡೀ ಜೀವನವನ್ನ ಪಕ್ಷಕ್ಕೆ ಕೊಟ್ಟಿದ್ದಾರೆ, ಒಂದು ನ್ಯಾಷನಲ್ ಪಾರ್ಟಿಗೆ. ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಪರ್ಸನಲ್ ಲೆವೆಲಲ್ಲಿ. ಮತ್ತು ಒಳಗಡೆ ಸಂಘಟನೆಗೆ ಸಮಯ ಕೊಟ್ಟಂಥವ್ರು, ಅವರೆಲ್ಲ ಹೇಳಲ್ಲ ಅಂತಲ್ಲ, ಅವ್ರ ಮಾತಿಗಿಂತ ಬೇರೆದು ನಡೆಯುತ್ತೆ ಅನ್ನುವಂಥದ್ದು. ಈಗ ಅವರು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಎಂತೆಂಥ ಒಂದು ದುಷ್ಟಶಕ್ತಿಗಳ ವಿರುದ್ಧ ಅವರು ಫೈಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವೊಂದು ಹೆಡ್ಸ್ ಅಪ್ ಹೇಳೇ ಹೇಳ್ತೀವಿ ಹರಿಪ್ರಸಾದ್ ಸರ್ ಬಗ್ಗೆ. ಈಗ ಬ್ರಿಜೇಶ್ ಕೆಲವನ್ನು ಹೇಳಿದ್ರು, ಕೃಷ್ಣ ಪ್ರಸಾದ್ ಸರ್ ಹೇಳಿದ್ರು, ನಾನು 4 ವರ್ಷ ಅದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್, ಬಿಕಾಸ್ ಯು ನೋ ಮೀ ವೆರಿ ವೆಲ್. ಅಂದರೆ ವೋಟ್ ಪಾಲಿಟಿಕ್ಸಲ್ಲಿ ಬಂದಾಗ ತುಂಬ ಹಾರ್ಡ್ ವರ್ಕ್. BJP ಪಾರ್ಟಿನಲ್ಲಿ ಬೂತ್ ಮಟ್ಟಕ್ಕೆ ಒಬ್ಬ ನ್ಯಾಷನಲ್ ಅಮಿತ್ ಶಾ ಅವರು ಕೂಡ ಈ ವಿಸ್ತಾರಕ್ಕಂತ ಒಂದು ಕಾರ್ಯಕ್ರಮ ಇದೆ. 15 ದಿನಗಳ ಕಾಲ ರಾಷ್ಟ್ರೀಯ ಅಧ್ಯಕ್ಷರು ಬೂತ್ ಲೆವೆಲಲ್ಲಿ ಕೆಲಸ ಮಾಡಲೇಬೇಕು. ಸುಮ್ಮನೆ ಬಂದಿಲ್ಲ, ಈ ಜಯ ಸುಮ್ಮನೆ ಬಂದಿಲ್ಲ. ಆಮೇಲೆ ಸರ್ ಅನ್ಕೊಂಡಾಗೆ ಆತಂಕ ಪಡುವಂಥ ಸಂದರ್ಭ ಏನಿಲ್ಲ. ಈಗ ಗೋವಾದಲ್ಲಾಗಲಿ ಮಣಿಪುರದಲ್ಲಾಗಲಿ ಒಂದು ಎಲೆಕ್ಟ್ರಲ್ ಪಾಲಿಟಿಕ್ಸಲ್ಲಿ ಒಂದಷ್ಟು ಸಂಖ್ಯೆಗಳು ಬಂದಾಗ ನಿಮ್ಮ ಬೇಜವಾಬ್ದಾರಿತನದಿಂದ ನೀವು ಸರ್ಕಾರ ಮಾಡೋದಕ್ಕೆ ಮುಂದೆ ಬರದೇ ಇದ್ರೆ, ನಿಮಗೆ ನಂಬರ್ ಸಿಗದೆ ಇದ್ರೆ, ನಿಮಗೆ ಆತ್ಮವಿಶ್ವಾಸ ಇಲ್ಲ ಅಂತಂದರೆ, ಯುದ್ಧ ಮತ್ತು ಪ್ರೀತಿಯಲ್ಲಿ ಎಲ್ಲವೂ ಫೇರ್ ಅಂತ ನೀವೇ ಹೇಳ್ತೀರಿ, ನಮ್ಮ ಹಿರಿಯರು ಹಾಕೊಟ್ಟಿರ್ತಕ್ಕಂಥ. ಇದು ಒಂದು ಜವಾಬ್ದಾರಿ. ಅರಾಜಕತೆಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ ಒಂದು ರಾಜ್ಯವನ್ನು. ರಕ್ಷಣಾ ಸಚಿವರು ಮನೋಹರ್ ಪರಿಕರ್ ಅವರು ಆ ಸ್ಥಾನವನ್ನ ತ್ಯಜಿಸಿ, ತಾವು ಎಲ್ಲ ಓದಿದ್ದೀರಿ, ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ, ಎಷ್ಟೊತ್ತಿಗೆ ಗಡ್ಕರಿ ಅವರು ಎಷ್ಟೊತ್ತಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ, 1:15ಗೆ ಎಷ್ಟು ಜನ ರೀಜನಲ್ ಪಾರ್ಟೀಸ್ ಅನ್ನು ಯಾವಾಗ ಮೀಟ್ ಮಾಡಿದ್ದಾರೆ, 5-4 ಗಂಟೆಗೆ ಅಮಿತ್ ಶಾ ಅವರನ್ನ ಜೊತೆ ಮಾತನಾಡ್ತಾರೆ, ಅಮಿತ್ ಶಾಜಿ ಅವರು ಪ್ರಧಾನಿಗಳ ಜೊತೆ 7 ಗಂಟೆಗೆ ಮಾತನಾಡ್ತಾರೆ, 8:00ವರೆಗೆ ಕಮ್ಯುನಿಕೇಶನ್ ಮಾಡ್ತಾರೆ. ಮನೋಹರ್ ಪರಿಕರ್ ಬರದೇ ಇದ್ರೆ ಇಲ್ಲಿ ಸರ್ಕಾರ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ. ದಟ್ ಈಸ್ ಅವರ್ ಪಾರ್ಟಿಯ ಇಂಟರ್ನಲ್ ಡಿಸಿಷನ್, ಯು ಹ್ಯಾವ್ ಟು ರೆಸ್ಪೆಕ್ಟ್ ದಟ್. ಅರಾಜಕತೆಗೆ ಬಿಡದೆ ನಾವು ಮಾಡ್ತಾ ಇದೀವಿ. ದುಡ್ಡೋಯ್ತು ಮಾಡ್ತು ಅದೆಲ್ಲ ಕೂಡ, ನಾನಂತೂ ಇಂಥ ಹಿರಿಯ ನಾಯಕರಿಂದ ಅದನ್ನು ಬಯಸೋದಿಲ್ಲ. ದುಡ್ಡಿನ ಪಾಲಿಟಿಕ್ಸ್. 1 ನಿಮಿಷ, ರೀಟಾ ಬಹುಗುಣ ಅಂತ ಅವರು ನೀವೇ ಆಯ್ಕೆ ಮಾಡಿದ್ರಲ್ವಾ UP ಅಂತ ರಾಜ್ಯಕ್ಕೆ, ಯಾಕೆ ಅಷ್ಟು ಅನ್ಸೆರೆಮೋನಿಯಸ್ ಆಗಿ ಯಾಕೆ ಬಿಟ್ಕೊಟ್ರಿ? ಗಿರಿಜಾ ವ್ಯಾಸ್ ಏನ್ ಮಾಡಿದ್ರಿ? ಶೀಲಾ ದೀಕ್ಷಿತ್ ನೀವು ಯಾವ ರೀತಿ ನಡೆಸ್ಕೊಂಡ್ರಿ? ಅಲ್ಲ, ಶೀಲಾ ದೀಕ್ಷಿತ್ ಅವರಿಗೆ ಯಾವ ಕೇಜ್ರಿವಾಲ್ ಶೀಲಾ ದೀಕ್ಷಿತರ ಬಗ್ಗೆ ಎಷ್ಟು ಕೇವಲ 3 ಸಲ ಅವ್ರ ಸರ್ಕಾರ ತಂದ್ಕೊಟ್ಟಾಗ ಅವ್ರ ಲೀಡರ್ ಅಲ್ವಾ? ಇವತ್ತು ಸಂದೀಪ್ ಮಾತಾಡ್ತಾರೆ ಅಂದ್ರೆ ಅವರಲ್ಲಿ ಅಷ್ಟು ನೋವಿದೆ. ಜ್ಯೋತಿರಾದಿತ್ಯ ಸಿಂಧ್ಯಾ ಅವ್ರ ಹೃದಯದಲ್ಲಿ ಏನಿದೆ ನಮಗೆ ಗೊತ್ತು. ನಾನು ಈ ಶೋನಲ್ಲಿ ಶೇರ್ ಮಾಡ್ಕೊಳಕ್ ಇಷ್ಟಪಡಲ್ಲ. ತೇಜಸ್ವಿನಿ, ಕೃಷ್ಣ ಪ್ರಸಾದ್ ಅವರೇ ತಾವೇನು ಹೇಳ್ತೀರಿ? ಕೊನೆಯದಾಗಿ ಇಲ್ಲಿ ರಾಹುಲ್ ಗಾಂಧಿ ಇದೇ ರೀತಿಯಾದಂಗೆ ಮುಂದುವರೆದ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ಗೆ ಸಮರ್ಥ ನಾಯಕತ್ವವನ್ನು ಅವರು ಕೊಟ್ಕೊಂಡು ಪಕ್ಷವನ್ನು ಮುನ್ನಡೆಸಬಲ್ಲರಾ ಅಂತ? Hariprasad, Tejaswini ಅವರು, she is an excellent journalist, she was a very fine interviewer, and ಅವ್ರು ಈ ಥರ ಮಾತಾಡೋದು, ಇಟ್ಸ್ ಅ ವೆರಿ ಗುಡ್ ಥಿಂಗ್. ಇಷ್ಟು ಲಕ್ಷಣವಾಗಿ ಮಾತಾಡೋದು ಒಂದು. ಎರಡನೇ